Yes, good evening, students. Welcome to Takshara Academy. So, in today's class, let us continue with the next chapter, that is the electrochemistry. So, in electrochemistry, you may get the questions uh, for 14 marks. Yes. So, for 14 marks, you will get the question from this chapter. So, let us see how the blueprint will be there. So in this chapter, for how many marks and how they are going to ask the questions. So blueprint as per the board. So ಎಷ್ಟು questions ಕೇಳ್ತಾರೆ, ಯಾವ್ಯಾವ್ದು ಕೇಳ್ತಾರೆ ಅಂತ ನೋಡೋಣ. From electrochemistry chapter. Okay, so ಈಗ electrochemistry chapter actually from this chapter 14 marks ಗೆ questions ಕೇಳ್ತಾರೆ. Okay, for 14 marks they'll ask the questions. So 14 marks ಅಲ್ಲಿ ನಿಮಗೆ ಶಾರ್ಟ್ ಆನ್ಸರ್, ವೆರಿ ಶಾರ್ಟ್ ಆನ್ಸರ್ ಕ್ವಶನ್, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ ಲೈಕ್ MCQ ಅಲ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 1 ಮಾರ್ಕ್ ಕ್ವಶನ್ ಒಂದು ಕೇಳ್ತಾರೆ. ಸೊ ದೆನ್ ನೆಕ್ಸ್ಟು ಶಾರ್ಟ್ ಆನ್ಸರ್ ಕ್ವಶನ್, ಇನ್ನೊಂದು ಶಾರ್ಟ್ ಆನ್ಸರ್ ಕ್ವಶನ್ನು ದೆ ಲಾಸ್ಕ್. ಓಕೆ, ಸೊ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ಓಕೆ, ಸೊ ದೆನ್ ನೆಕ್ಸ್ಟು if we come to the very short answer understanding level question ಅಲ್ಲಿ you will get again 1 mark question, one question ಅನ್ನು ಕೇಳ್ತಾರೆ. and 2 marks questions they'll ask ಶಾರ್ಟ್ ಆನ್ಸರ್ ಟೈಪ್ ಅಲ್ಲಿ. ಓಕೆ, ಶಾರ್ಟ್ ಆನ್ಸರ್ ಟೈಪ್ ಅಲ್ಲಿ 2 mark questions ಒಂದು ಕೇಳ್ತಾರೆ. ಸಾರಿ, 2 marks questions ಕೇಳಲ್ಲ ಈ ಚಾಪ್ಟರ್ ಅಲ್ಲಿ. ಯು ಹ್ಯಾವ್ 3 marks question. ಸೊ 3 mark ಕ್ವಶನ್ ನಿಮಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ಸೊ ದೆನ್ ನೆಕ್ಸ್ಟ್ ಅಗೈನ್ ಯು ಹ್ಯಾವ್ ನ್ಯೂಮರಿಕಲ್ಸ್ ಪಾರ್ಟ್ ಅಲ್ಲಿ ಯು ವಿಲ್ ಗೆಟ್ 3 marks questions 2. ಸೊ 3 marks questions 2 questions ಫಾರ್ 3 ಮಾರ್ಕ್ಗೆ. ಓಕೆ, ಸೊ ಈ ರೀತಿ ಯು ಮೇ ಗೆಟ್ ದ ಕ್ವಶನ್. ಸೊ 1 mark ಕ್ವಶನ್ ನಿಮಗೆ ಆಲ್ಮೋಸ್ಟ್ 3 questions ಬರುತ್ತೆ 1 mark questions. ಸೊ ದೆನ್ 3 ಶಾರ್ಟ್ ಆನ್ಸರ್ ಟೈಪ್ ಅಲ್ಲಿ 3 questions ಫಾರ್ 2 ಮಾರ್ಕ್ಗೆ. ಓಕೆ, ಸೊ 2 ಮಾರ್ಕ್ಗೆ 3 questions ಬರುತ್ತೆ. ಸೊ ದೆನ್ 2 questions ಫಾರ್ 3 mark. ಸೊ 3 ಮಾರ್ಕ್ದು ಯು ವಿಲ್ ಗೆಟ್ ವಾಟ್ 2 questions. ಸೊ ದಟ್ ಈಸ್ 1 mark 3 ಆದರೆ 3, ದೆನ್ 2 mark 3 ಆದರೆ 6 + 3 9, ದೆನ್ 9 ಪ್ಲಸ್ ಅಗೈನ್ 3 mark ಕ್ವಶನ್ 2 ಆದರೆ 6, 9 + 6 is 15 marks. ಆಲ್ಮೋಸ್ಟ್ ಆಲ್ 14 to 15 marks ಈ ಕ್ವಶನ್ ಅಲ್ಲಿ ನೀವು ಈ ಚಾಪ್ಟರ್ ಅಲ್ಲಿ ಯು ಮೇ ಗೆಟ್ ದ ಕ್ವಶನ್ಸ್. ಓಕೆ, ಸೊ ವೆರಿ ಶಾರ್ಟ್ 1 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಕೇಳ್ತಾರೆ 3 questions. 2 marks questions ಯು ವಿಲ್ ಗೆಟ್ 3 questions and 3 mark questions ನಿಮಗೆ 3 marks 2 questions ನಿಮಗೆ ಆಲ್ಮೋಸ್ಟ್ ಆಲ್ ಬರುತ್ತೆ. ಸೊ 14 to 15 marks ನಿಮಗೆ ಈ ಚಾಪ್ಟರ್ ಇಂದ ಕೇಳೋ ಚಾನ್ಸಸ್ ಇರುತ್ತೆ. Okay, so then now let us come to know what is electrochemistry. So electrochemistry, it is a branch of physical chemistry ಅಂತ ನಾವು ಹೇಳ್ಬೋದು. Okay, it is a branch of physical chemistry. Electrochemistry is a branch of what? Physical chemistry, which deals with the study of chemical changes caused by the passage of electricity. ಸಿ ನಾವು ಯಾವುದಾದ್ರೂ ಒಂದು ರಿಯಾಕ್ಷನ್ಗೆ ಅಥವಾ ಯಾವುದಾದ್ರೂ ಒಂದು ಪ್ರೋಸೆಸ್ಗೆ ಎಲೆಕ್ಟ್ರಿಸಿಟಿನ ನಾವು ಅಪ್ಲೈ ಮಾಡಿದಾಗ, ಎಲೆಕ್ಟ್ರಿಸಿಟಿನ ಸಬ್ಜೆಕ್ಟ್ ಮಾಡಿದಾಗ, ಸೊ ಇಫ್ ಎನಿ ಕೆಮಿಕಲ್ ಚೇಂಜಸ್ ಟೇಕ್ಸ್ ಪ್ಲೇಸ್ in that process, so adana we call it as the any of the reactions or the process which takes place in the presence of the passing of the passage of electricity. ಸೊ ನಾವು ಎಲೆಕ್ಟ್ರಿಸಿಟಿನ ಅಪ್ಲೈ ಮಾಡಿದಾಗ ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ ಅಂಡ್ ಆದಮೇಲೆ ಏನು ಕೆಮಿಕಲ್ ಚೇಂಜಸ್ ಆಗುತ್ತೆ,
ಸೊ ಅದೆಲ್ಲಾನು ಸಹ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಅಂಡರ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ಓಕೆ, ಅಂಡ್ ಆಲ್ಸೋ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಡ್ಯೂ ಟು ದ ಕೆಮಿಕಲ್ ಚೇಂಜಸ್. ಸೊ ನಾವು ಎಲೆಕ್ಟ್ರಿಸಿಟಿನ ಒಂದು ಪ್ರೋಸೆಸ್ಗೆ ಅಪ್ಲೈ ಮಾಡ್ತಿದೀವಿ ಅವ್ರ ಸಬ್ಜೆಕ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ಅಲ್ಲಿ ನಮ್ಗೆ ಕೆಮಿಕಲ್ ಚೇಂಜಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಇಟ್ ಫೋಕಸಸ್ ಆನ್ ದ ಎಲೆಕ್ಟ್ರೋಲಿಟಿಕ್ ಅಂಡ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಾಲಿಟಿಕ್ ಪ್ರೋಸೆಸ್ ಮತ್ತೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅನ್ನ ನಾವು ಸ್ಟಡಿ ಮಾಡೋದು. ವಿ ಕಾಲ್ ಇಟ್ ಆಸ್ ವಾಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಅಂದ್ರೆ ಇಟ್ ಈಸ್ ದ ಸ್ಟಡಿ ಆಫ್ chemical energy, study of chemical energy and electrical energy. Okay, so E.el, right? So it is the study of chemical energy and electrical energy, and it converted into one another. So when the conversion of chemical energy electrical energy ಆಗೋದು ಅಥವಾ electrical energy is converted into ಕೆಮಿಕಲ್ ಎನರ್ಜಿ ಆದ್ರೆ ಸೊ ನಾವ್ ಅದನ್ನ ಏನಂತ ಹೇಳ್ತೀವಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಎಲೆಕ್ಟ್ರೋಕೆಮಿಸ್ಟ್ರಿ ಇಂಪಾರ್ಟೆನ್ಸ್ ಏನು, ಸೊ ಎಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿನ ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಲಾರ್ಜ್ ನಂಬರ್ ಆಫ್ ಮೆಟಲ್ಸ್ ಸಚ್ ಸೋಡಿಯಂ ಲಾರ್ಜ್ ನಂಬರ್ ಆಫ್ ಮೆಟಲ್ಸ್ ಇರ್ಬೋದು. ಓಕೆ, ಸೊ ಯೂಸಸ್ ಅಂತ ಬಂದಾಗ ಲಾರ್ಜ್ ನಂಬರ್ ಆಫ್ ಮೆಟಲ್ಸ್ ಅಂಡ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಮತ್ತೆ Cl2 ಇರ್ಬೋದು ಅಂಡ್ F2 ಇರ್ಬೋದು ಎಕ್ಸೆಟ್ರಾ. ಸೊ ದೀಸ್ ಆರ್ ಪ್ರಿಪೇರ್ಡ್ ಬೈ ದ ಎಲೆಕ್ಟ್ರೋಕೆಮಿಕಲ್ ಮೆಥಡ್ಸ್. ಸೊ large number of metals, sodium hydroxide is prepared by the electrolytic method, and preparation of Cl2 ಇರ್ಬೋದು, preparation of F2 ಇರ್ಬೋದು. ಸೊ ಇದೆಲ್ಲಾನು ಎಲೆಕ್ಟ್ರೋಕೆಮಿಕಲ್ ಮೆಥಡ್ಸ್ ಇಂದ ಏನ್ ಮಾಡೋದು, ಪ್ರಿಪೇರ್ ಮಾಡೋಂಥದ್ದು. ಓಕೆ, ಅಂಡ್ ಆಲ್ಸೋ ದ ರಿಯಾಕ್ಷನ್ಸ್ ಕ್ಯಾರಿಡ್ ಔಟ್ ಎಲೆಕ್ಟ್ರೋಕೆಮಿಕಲಿ ಕ್ಯಾನ್ ಬಿ ಎನರ್ಜಿ ಸಫಿಶಿಯಂಟ್ ಅಂಡ್ ಲೆಸ್ ಪೊಲ್ಯೂಟಿಂಗ್. ಸೊ ನಾವು ಯಾವ ಕೆಮಿಕಲ್ ರಿಯಾಕ್ಷನ್ಸ್ ನ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ರಿಯಾಕ್ಷನ್ ಅನ್ನ ಕ್ಯಾರಿಡ್ ಔಟ್ ಮಾಡ್ತೀವಿ. ಸೊ ದೋಸ್ ರಿಯಾಕ್ಷನ್ಸ್ ಆರ್ ಲೆಸ್ ಪೊಲ್ಯೂಟಿಂಗ್ ಆಗಿರುತ್ತೆ ಅಂಡ್ ಮೋರ್ ಎನರ್ಜಿ ಎಫಿಷಿಯಂಟ್ ಆಗಿರುತ್ತೆ. ಓಕೆ, ಸೊ ಎನರ್ಜಿ ಎಫಿಷಿಯಂಟ್ ಆಗಿರುತ್ತೆ ಅಂಡ್ ಆಲ್ಸೋ ಲೆಸ್ ಪೊಲ್ಯೂಟೆಂಟ್ ಆಗಿರುತ್ತೆ. ಓಕೆ, ಲೆಸ್ ಪೊಲ್ಯೂಟೆಂಟ್ ಅಂಡ್ ಎನರ್ಜಿ ಎಫಿಷಿಯಂಟ್ ಆಗಿರುತ್ತೆ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ದ ಫ್ಯೂ importance of electrochemistry. So when we do the reactions in the presence of electricity, no, so what's the use of to taking place the reaction in the presence of electricity anta andre, so whatever the reactions are carried out under electricity, so that will taking place in the presence of electricity. So that is going to form the energy efficient ಆಗಿರುತ್ತೆ and less pollutant ಆಗಿರುತ್ತೆ ಅಂತ ನಾವು ಹೇಳ್ಬೋದು. Okay, so next ನೋಡೋಣ. So next after the introduction, next we have what electrochemical cells or galvanic cells ಅಂತ ಹೇಳ್ತೀವಿ. electrochemical cells or galvanic cell are also called as voltaic cell ಅಂತ ಹೇಳ್ತೀವಿ. Okay, voltaic cell, electrochemical cell or also called as what galvanic cell ಅಂತ ಹೇಳ್ತೀವಿ, or also called as voltaic cell anta ಕರಿತೀವಿ. So now let us know what is the meaning of electrochemical cell ಅಥವಾ galvanic cell ಅಂದ್ರೆ, see electrochemical cell, the name itself giving the definition, the cells in which chemical energy of a spontaneous redox reaction is converted into the electrical energy. Okay, so electrochemical cell ಅಂದ್ರೆ ಏನು, the cells which convert chemical energy into the electrical energy. Okay, so chemical energy ಇಂದ electrical energy ಆಗಿ convert ಮಾಡೋದು in a redox reaction. In redox reaction. So ಆ ತರ cells ನ ನಾವು we call it as what electrochemical cells ಅಥವಾ galvanic cell ಅಂತ ಕರಿತೀವಿ, or also called as voltaic cells ಅಂತ ಹೇಳ್ತೀವಿ. Okay, so the cells which convert chemical energy into the electrical energy in a redox reaction, or the devices used for the conversion of
ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಈಗ ಇದಕ್ಕೆ ನಾವು ಎಕ್ಸಾಂಪಲ್ ಯಾವ್ದನ್ನ ತಗೋಬಹುದು ಅಂದ್ರೆ ಡೇನಿಯಲ್ ಸೆಲ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಡೇನಿಯಲ್ ಸೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೋರ್ಡ್ ಎಕ್ಸಾಮ್. ಸೊ ನಿಮ್ಗೆ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಥವಾ ಗ್ಯಾಲ್ವಾನಿಕ್ ಸೆಲ್ ಅಂತ ಕೇಳ್ತಾರೆ. ಸೊ ಎಕ್ಸಾಂಪಲ್ ನೀವು ಡೇನಿಯಲ್ ಸೆಲ್ ಅನ್ನ ಕೊಡ್ಬೋದು. ಓಕೆ, ಸೊ ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡೇನಿಯಲ್ ಸೆಲ್ ಕೊಡ್ಬೋದು. ಅಂಡ್ ಆಲ್ಸೋ ಅನದರ್ ಎಕ್ಸಾಂಪಲ್ಸ್ ಯು ಹ್ಯಾವ್ ಡ್ರೈ ಸೆಲ್ ಅನ್ನ ಕೊಡ್ಬೋದು. ಸೊ ಅಂಡ್ ಆಲ್ಸೋ ಯು ಕ್ಯಾನ್ ಗಿವ್ ಮರ್ಕ್ಯೂರಿ cell. Okay, mercury cell also you can give an example. And also you can give lead storage cell. Okay, lead storage cell na ನೀವು you can give. ಓಕೆ, ಲೆಡ್ ಸ್ಟೋರೇಜ್ ಬ್ಯಾಟರಿ ಅಥವಾ ನಿಕಲ್ ಕ್ಯಾಡ್ಮಿಯಂ ಸೆಲ್ಲನ್ನು ಸಹ ನೀವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಅಂಡ್ ಆಲ್ಸೋ ಲಿಥಿಯಂ ಅಯಾನ್ ಸೆಲ್ಲನ್ನು ಸಹ ಯು ಕ್ಯಾನ್ ಗಿವ್ ಆಸ್ ಅ ಎಕ್ಸಾಂಪಲ್. ಬಟ್ ಇದರಲ್ಲಿ ನಿಮಗೆ ನಿಮ್ಮ ಸಿಲೆಬಸ್ ಅಲ್ಲಿ ದ ವೆರಿ ಇಂಪಾರ್ಟೆಂಟ್ ಸೆಲ್ ಇಸ್ ಡೇನಿಯಲ್ ಸೆಲ್ಲು. ಸೊ ಈ ಡೇನಿಯಲ್ ಸೆಲ್ ಅನ್ನ ವಿ ಕಾಲ್ ಇಟ್ ಆಸ್ ವಾಟ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಹೇಳ್ತೀವಿ. ಸೊ ನಾವು ಎಲ್ಲೆಲ್ಲಿ ಡೇನಿಯಲ್ ಸೆಲ್ ಅನ್ನ ಯಾವ ಎಲೆಕ್ಟ್ರಾಲಿಟಿಕ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡುವಾಗ್ಲೂ ಸಹ ಡೇನಿಯಲ್ ಸೆಲ್ ರೋಲ್ ಏನು ಅಥವಾ ವಾಟ್ ಈಸ್ ದ ರೋಲ್ ಆಫ್ ಡೇನಿಯಲ್ ಸೆಲ್ ಅಂದ್ರೆ ಇಟ್ ಈಸ್ ಎ ಡಿವೈಸ್ which is used for the conversion of chemical energy into the electrical energy. So chemical energy na electrical energy ಆಗಿ ಕನ್ವರ್ಟ್ ಮಾಡುವಂತ ಕೇಪಬಿಲಿಟಿ ಡೇನಿಯಲ್ ಸೆಲ್ಗೆ ಇರುತ್ತೆ. ಸೊ ಇನ್ ಯಾವುದೇ ಒಂದು ಎಲೆಕ್ಟ್ರೋಲಿಟಿಕ್ ಪ್ರೋಸೆಸ್ ಅಲ್ಲಿ ಡೇನಿಯಲ್ ಸೆಲ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ದಟ್ ಮೀನ್ಸ್ ವಾಟ್, ಅಲ್ಲಿ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿರುತ್ತೆ ಅಂತ ಅರ್ಥ. ಓಕೆ, ಸೊ ಈಗ ಇದರಲ್ಲಿ you can see on right side you can see the diagrammatic representation of Daniell cell ಅಥವಾ electrochemical cell ಅಂತ. See ಈಗ left you have in this diagram, in this cell representation you have two beakers. So ಒಂದು the beaker which is filled with the zinc sulfate and another beaker which is filled with the copper sulfate. Okay, ಒಂದು zinc sulfate ಇಂದ fill ಮಾಡಿದೆ solution, electrolytic solution, and the copper sulfate is another electrolytic solution. So ಎರಡು ಬೀಕರ್ ಅಲ್ಲಿ ಸೊ ಒಂದು ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಜಿಂಕ್ ರಾಡ್ ಅನ್ನ ಡಿಪ್ ಮಾಡಿದ್ದಾರೆ ಅಂಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಕಾಪರ್ ರಾಡ್ ಅನ್ನ ಡಿಪ್ ಮಾಡಿದ್ದಾರೆ. ಓಕೆ, ಸೊ ವೇರ್ ಜಿಂಕ್ ಇಸ್ ಆಕ್ಟ್ಸ್ ಆಸ್ ಅನ್ ಆನೋಡ್ ಅಂಡ್ ಕಾಪರ್ ಇಸ್ ಆಕ್ಟ್ಸ್ ಆಸ್ ಎ ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಆನೋಡ್ ಆಗಿ ಆಕ್ಟ್ ಮಾಡ್ತಿದೆ ಅಂತ ಅಂದ್ರೆ ಅಟ್ ಜಿಂಕ್ ಎಲೆಕ್ಟ್ರೋಡ್ ಹತ್ರ ನಮ್ಗೆ ಆಕ್ಸಿಡೇಷನ್ ಆಗ್ತಾ ಇರುತ್ತೆ ಅಂಡ್ ಅಟ್ ಕಾಪರ್ ಎಲೆಕ್ಟ್ರೋಡ್ ಹತ್ರ ನಮ್ಗೆ ರಿಡಕ್ಷನ್ ಪ್ರೋಸೆಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಅಂಡ್ ಆಲ್ಸೋ ದೀಸ್ ಟು ಎಲೆಕ್ಟ್ರೋಡ್ಸ್, ಸೊ ಈ ಜಿಂಕ್ ಎಲೆಕ್ಟ್ರೋಡ್ ಮತ್ತೆ ಕಾಪರ್ ಎಲೆಕ್ಟ್ರೋಡ್ ರಾಡ್ಸ್ ಏನಿದೆ ದೋಸ್ ಆರ್ ಕನೆಕ್ಟೆಡ್ ಬೈ ಒನ್ ವೋಲ್ಟ್ ಮೀಟರ್. ಸೊ ಎರಡೂನು ಸಹ connected by a metallic wire to the voltmeter, so which shows the potential values. Okay, so voltmeter namge potential values anna represent ಮಾಡುತ್ತೆ. and also how it will show voltmeter ಅಂತ ಅಂದ್ರೆ while transferring the electrons, addition of electrons ಮತ್ತೆ losing of electrons ಆಗುವಾಗ ನಮಗೆ ರೀಡಿಂಗ್ಸ್ ಅಲ್ಲಿ ಫ್ಲಕ್ಚುಯೇಟ್ ಆಗೋದ್ರ ಬೇಸ್ಡ್ ಮೇಲೆ we can note it down the values. Okay, and also zinc sulfate solution ಮತ್ತೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಎರಡು ಸೊಲ್ಯೂಷನ್ ಅನ್ನ ಇಂಟರ್ನಲ್ ಆಗಿ ಏನ್ ಮಾಡಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ ಥ್ರೂ ದ ಸಾಲ್ಟ್ ಬ್ರಿಡ್ಜ್ ವಿಚ್ ಇಸ್ ದ ಯು ಶೇಪ್ಡ್ ಟ್ಯೂಬ್. ಓಕೆ, ಸೊ ಸಾಲ್ಟ್ ಬ್ರಿಡ್ಜ್ ಏನು ಯು ಶೇಪ್ಡ್ ಟ್ಯೂಬ್ ಅಲ್ಲಿ ನಮ್ಗೆ ಎರಡು ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಸ್ ಅನ್ನ ಇಂಟರ್ನಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ ಅಂಡ್ ಬೋತ್ ದ ಟೂ ಎಲೆಕ್ಟ್ರೋಡ್ಸ್ ಆರ್ ಕನೆಕ್ಟೆಡ್ ಎಕ್ಸ್ಟರ್ನಲಿ ಬೈ ಯೂಸಿಂಗ್ ವಾಟ್ ವೋಲ್ಟ್ ಮೀಟರ್. ಓಕೆ, ಸೊ ವೋಲ್ಟ್ ಮೀಟರ್ ಇಂದ ಎರಡು ಎಲೆಕ್ಟ್ರೋಡ್ಸ್ ಅನ್ನ ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ ಅಂಡ್ ಇಂಟರ್ನಲ್ ಆಗಿ ಟು ಬೋತ್ ದ ಟೂ ಸೊಲ್ಯೂಷನ್ಸ್ ದಟ್ ಈಸ್ ಜಿಂಕ್ ಸಲ್ಫೇಟ್ ಮತ್ತೆ ಕಾಪರ್ ಸಲ್ಫೇಟ್ ಎರಡು ಸೊಲ್ಯೂಷನ್ಸ್ ಅನ್ನ ಇಂಟರ್ನಲ್ ಆಗಿ ಕನೆಕ್ಟ್ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ದ ಎಲೆಕ್ಟ್ರೋಕೆಮಿಕಲ್ ಸೆಲ್ ರೆಪ್ರೆಸೆಂಟೇಷನ್ ಅಥವಾ ಡೇನಿಯಲ್ ಸೆಲ್ ರೆಪ್ರೆಸೆಂಟೇಷನ್. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೋರ್ಡ್ ಎಕ್ಸಾಮ್. ಸೊ ನಿಮಗೆ ಡೇನಿಯಲ್ ಸೆಲ್ ರಿಲೇಟೆಡ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳ್ಬೋದು ಅಥವಾ ಸೆಲ್ ರೆಪ್ರೆಸೆಂಟೇಷನ್ ಮತ್ತೆ ಏನ್ ರಿಯಾಕ್ಷನ್ಸ್ ಆಗುತ್ತೆ ಡೇನಿಯಲ್ ಸೆಲ್ ಅಲ್ಲಿ, ವಾಟ್ ಈಸ್ ದ ಕನ್ಸ್ಟ್ರಕ್ಷನ್, ಹೌ ಇಟ್ ವಿಲ್ ವರ್ಕ್ ಅಂಡ್ ವಾಟ್ ಈಸ್ ಸಾಲ್ಟ್ ಬ್ರಿಡ್ಜ್. ಸೊ ಎವ್ರಿಥಿಂಗ್ ದೇ ವಿಲ್ ಆಸ್ಕ್ ಇನ್ ಬೋರ್ಡ್ ಎಕ್ಸಾಮ್. ಸೊ ದಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. Okay, see after cell representation let us come to know construction and working of a Daniell cell. So ಈ Daniell cell ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್
what is the construction of Daniell cell ಅನ್ನೋದನ್ನ ನೋಡೋಣ. So the Daniell cell consisting of a zinc electrode dipped in a zinc sulfate solution. ಕರೆಕ್ಟಾ? ಸೊ ಲೆಫ್ಟ್ ಸೈಡ್ ಅಲ್ಲಿ ಇಫ್ ಯು ಅಬ್ಸರ್ವ್ ದಿಸ್ ಡಯಾಗ್ರಾಮ್ ನೋಡಿ, ಜಿಂಕ್ ಎಲೆಕ್ಟ್ರೋಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಅಂಡ್ ಸೆಕೆಂಡ್ ಪಾಯಿಂಟ್, ಎ ಕಾಪರ್ ಎಲೆಕ್ಟ್ರೋಡ್ ಇಸ್ ಡಿಪ್ಡ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸಾಕ್ಟ್ಲಿ, ಸೊ ಇಫ್ ಯು ಅಬ್ಸರ್ವ್ ದಿಸ್ ಡಯಾಗ್ರಾಮ್ ಸೊ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಏನ್ ಕಾಪರ್ ಎಲೆಕ್ಟ್ರೋಡ್ ಇದೆ, ಆ ಕಾಪರ್ ಎಲೆಕ್ಟ್ರೋಡ್ ನ ಈ ಬ್ಲೂ ಕಲರ್ ಸೊಲ್ಯೂಷನ್, ವಿ ಕಾಲ್ ಇಟ್ ಆಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದ್ದಾರೆ. ಮತ್ತೆ ದ ಟೂ ಸೊಲ್ಯೂಷನ್ಸ್ ಆರ್ ಕನೆಕ್ಟೆಡ್ ಬೈ ಎ ಸಾಲ್ಟ್ ಬ್ರಿಡ್ಜ್. ಸೊ ಎರಡೂ ಸೊಲ್ಯೂಷನ್ಸ್ ಅನ್ನ ಸಾಲ್ಟ್ ಬ್ರಿಡ್ಜ್ ಮುಖಾಂತರ ಏನ್ ಮಾಡಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ. ದೆನ್ ಅದಾದ್ಮೇಲೆ ದ ಟೂ ಎಲೆಕ್ಟ್ರೋಡ್ಸ್ ಆರ್ ಕನೆಕ್ಟೆಡ್ ಎಕ್ಸ್ಟ್ರೀಮ್ಲಿ ಬೈ ಎ ಮೆಟಾಲಿಕ್ ವೈರ್ ಥ್ರೂ ಎ ವೋಲ್ಟ್ ಮೀಟರ್. ಅಂಡ್ ಎರಡು ಎಲೆಕ್ಟ್ರೋಡ್ಸ್ ಏನ್ ಮಾಡಿದ್ದಾರೆ, ಬೈ ಯೂಸಿಂಗ್ ಮೆಟಾಲಿಕ್ ವೈರ್. ನೋಡಿ, ಇದು ಮೆಟಾಲಿಕ್ ವೈರು. ಸೊ ಈ ಮೆಟಾಲಿಕ್ ವೈರ್ ನ ಯೂಸ್ ಮಾಡಿಕೊಂಡು ಟು ದ ವೋಲ್ಟ್ ಮೀಟರ್ಗೆ ಎರಡು ಎಲೆಕ್ಟ್ರೋಡ್ಸ್ ಅನ್ನ ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಎ potential difference is developed which is indicated by the stream of electrons flowing from zinc to copper. So ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವ ರೀತಿ ಡೆವಲಪ್ ಆಗುತ್ತೆ ಈ ಸೆಲ್ ಅಲ್ಲಿ ಅಂತ ಅಂದ್ರೆ, ಸೊ ವೆನ್ ದ ಎಲೆಕ್ಟ್ರೋಡ್ಸ್ ಮೂವ್ಸ್ ಫ್ರಮ್ ಜಿಂಕ್ ಇಂದ ನಮ್ಗೆ ಕಾಪರ್ ಎಲೆಕ್ಟ್ರೋಡ್ ಕಡೆಗೆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ ಆಗ್ಬಿಟ್ಟು ನಮ್ಗೆ ಇಲ್ಲಿ ವೋಲ್ಟ್ ಮೀಟರ್ ಅಲ್ಲಿ ಪೊಟೆನ್ಷಿಯಲ್ ರೀಡಿಂಗ್ಸ್ ನಾವೇನ್ ಮಾಡ್ತೀವಿ, ನೋಡ್ತಾ ಬರ್ತೀವಿ. ಓಕೆ, ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ವಾಟ್ ಡೇನಿಯಲ್ ಸೆಲ್ ಅಂತ ನಾವು ಹೇಳ್ಬೋದು. ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್. ದೆನ್ ನೆಕ್ಸ್ಟ್, ದ ಸೆಲ್ ಈಸ್ ರೆಪ್ರೆಸೆಂಟೆಡ್ ಆಸ್. ಸೊ ನಾವು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಸೆಲ್ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, ಆನೋಡ್ ಏನು ಆನೋಡ್ ಆಗಿ ಆಕ್ಟ್ ಮಾಡ್ತಾ ಇದೆ ಜಿಂಕು. ಸೊ ಫಸ್ಟ್ ನಾವು ಆನೋಡ್ ಎಲೆಕ್ಟ್ರೋಡ್ ನ ಬರಿಬೇಕಾಗುತ್ತೆ, ಆನೋಡ್ ಮೆಟಲ್ ನ. ಓಕೆ, ಆನೋಡ್ ಮೆಟಲ್, ಆಮೇಲೆ ಸಿಂಗಲ್ ಲೈನ್ ಹಾಕ್ಬಿಟ್ಟು ಆನೋಡ್ ಮೆಟಲ್ ಅಯಾನ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಸೊ ಆನೋಡ್ ಮೆಟಲ್ ಅಯಾನ್. ಸೊ ಅದಕ್ಕೆ ಏನಾದ್ರೂ ನಾವು ಕಾನ್ಸಂಟ್ರೇಷನ್ ರೆಪ್ರೆಸೆಂಟ್ ಮಾಡಿದ್ರೆ ಸಬ್ಸ್ಕ್ರಿಪ್ಟ್ ಅಲ್ಲಿ ಯು ಶುಡ್ ಮೆನ್ಷನ್ ದ ಕಾನ್ಸಂಟ್ರೇಷನ್ ವಿತ್ ಇನ್ ಎ ಬ್ರಾಕೆಟ್. ಸೊ ದೆನ್ ಸಾಲ್ಟ್ ಬ್ರಿಡ್ಜ್ ಅನ್ನ ಯು ನೀಡ್ ಟು ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಎ 2 ಲೈನ್ಸ್ ಅಲ್ಲಿ ಆರ್ 2 ಬಾರ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಸಾಲ್ಟ್ ಬ್ರಿಡ್ಜ್. ಅಂಡ್ ನೆಕ್ಸ್ಟ್ ಮೆಟಲ್ ಅಯಾನ್ ಆಫ್ ದ ಕ್ಯಾಥೋಡ್. ಓಕೆ, ಸೊ ಮೆಟಲ್ ಅಯಾನ್ of the cathode, and the concentration you should mention in terms of bracket ಅಲ್ಲಿ. and again single bar, and next to cathode. okay, cathode metal ಅನ್ನ ನೀವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್, ಸೊ ಆನೋಡ್ ಮತ್ತೆ ಮೆಟಲ್ ಅಯಾನ್ ಮತ್ತೆ ಕ್ಯಾಥೋಡ್. ಸೊ ಈ ರೀತಿ ನೀವು ಯಾವುದೇ ಒಂದು ಸೆಲ್ ರೆಪ್ರೆಸೆಂಟೇಷನ್ ಬರ್ದಾಗ ಯು ಶುಡ್ ರೈಟ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಸೆಲ್ ವಿಲ್ ಬಿ ಲೈಕ್, ಫಸ್ಟ್ ಆನೋಡ್ ಮೆಟಲ್ ಮತ್ತೆ ರೆಡ್ಯೂಸ್ಡ್ ಫಾರ್ಮ್ ಅಲ್ಲಿ ಇರುವಂತ ಮೆಟಲ್ ಅಯಾನ್. ಅಂಡ್ ಇಫ್ ದೇ ಮೆನ್ಷನ್ಡ್ ಎನಿ ಕಾನ್ಸಂಟ್ರೇಷನ್, ಆ ಕಾನ್ಸಂಟ್ರೇಷನ್ ಅನ್ನ ಬ್ರಾಕೆಟ್ ಅಲ್ಲಿ ಬರಿಬೇಕಾಗುತ್ತೆ. ಅಂಡ್ ಡಬಲ್ ಲೈನ್, ಸೊ ದಟ್ ಶೋಸ್ ದ ಸಾಲ್ಟ್ ಬ್ರಿಡ್ಜ್ ಇನ್ ವಿಚ್ ದ ಬೋತ್ ದ ಅಯಾನಿಕ್ ಕಾನ್ಸಂಟ್ರೇಷನ್ ಕನೆಕ್ಟೆಡ್ ಥ್ರೂ ಎ ಸಾಲ್ಟ್ ಬ್ರಿಡ್ಜ್ ಇಂಟರ್ನಲ್ಲಿ ಅಂತ. ದೆನ್ ರೈಟ್ ಸೈಡ್ ಅಲ್ಲಿ ಯು ಶುಡ್ ಮೆನ್ಷನ್ ದ ಮೆಟಲ್ ಅಯಾನ್, ಅಂಡ್ ನೆಕ್ಸ್ಟ್ ಕ್ಯಾಥೋಡ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಿಯರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಅಟ್ ದ ಜಿಂಕ್ ಎಲೆಕ್ಟ್ರೋಡ್ ಅಲ್ಲಿ ನಿಮ್ಗೆ ಆಕ್ಸಿಡೇಷನ್ ಆಗುತ್ತೆ. ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ದ ಕಾಪರ್ ಎಲೆಕ್ಟ್ರೋಡ್, ರಿಡಕ್ಷನ್ ನಿಮ್ಗೆ ಕಾಪರ್ ಎಲೆಕ್ಟ್ರೋಡ್ ಹತ್ರ ಆಗುತ್ತೆ. So then the zinc electrode at which oxidation takes place is the anode. So the zinc electrode at which oxidation takes place is the anode. Anode side ನಿಮ್ಗೆ oxidation ಆಗುತ್ತೆ to at zinc electrode. ಮತ್ತೆ copper electrode ಹತ್ರ ನಿಮ್ಗೆ right side ಅಲ್ಲಿ reduction process ಆಗುತ್ತೆ, that is cathode. Okay, cathode side ನಿಮ್ಗೆ reduction process ಆಗುತ್ತೆ, anode side ನಿಮ್ಗೆ oxidation process ಆಗುತ್ತೆ. ನೆಕ್ಸ್ಟ್, ಈಗ ಸೆಲ್ ರಿಯಾಕ್ಷನ್ಸ್ ಅಂದ್ರೆ ಏನು? ಓಕೆ, ಸೊ ಸೆಲ್ ರಿಯಾಕ್ಷನ್ ಅಂದ್ರೆ ಏನು? ಆನೋಡ್ ಹತ್ರ ನಿಮ್ಗೆ ಜಿಂಕ್ ಎಲೆಕ್ಟ್ರೋಡ್ ಇದೆ ಅಲ್ವಾ, ಸೊ ಆನೋಡ್ ಹತ್ರ ಏನ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ, ಅಟ್ ಆನೋಡ್ ಜಿಂಕ್ ಎಲೆಕ್ಟ್ರೋಡ್ ಅಟ್ ವಿಚ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳಿದ್ದಾರೆ. ಆನೋಡ್ ಸೈಡು ಆಕ್ಸಿಡೇಷನ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಆಕ್ಸಿಡೇಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್? ಸೊ according to Byju's, oxidation in terms of electron transfer can be defined. So, what is the meaning of oxidation in terms of electrons ಅಂತ ಅಂದ್ರೆ? So, oxidation means
in terms of electrons, removal of electrons. ಸೊ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡೋದಕ್ಕೆ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ರಿಡಕ್ಷನ್ ಅಂತ ಅಂದ್ರೆ ರಿಡಕ್ಷನ್ ಪ್ರೋಸೆಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಅಡಿಷನ್ ಆಫ್ ಎಲೆಕ್ಟ್ರಾನ್. ಓಕೆ, ರಿಡಕ್ಷನ್ ಅಂದ್ರೆ ಏನು? ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ಗೆ ರಿಡಕ್ಷನ್ ಅಂತ ಹೇಳ್ತೀವಿ. ಓಕೆ, ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ಗೆ ಏನಂತ ಕರಿತೀವಿ? ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಆಕ್ಸಿಡೇಷನ್ ಅಂದ್ರೆ ಏನು? ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಇಲ್ಲಿ ಆನೋಡ್ ರಿಯಾಕ್ಷನ್ ಏನಾಗುತ್ತೆ? ಆನೋಡ್ ಹತ್ರ ಏನಾಗುತ್ತೆ? ನಿಮ್ಗೆ ಆಕ್ಸಿಡೇಷನ್ ಆಗುತ್ತೆ. ಕರೆಕ್ಟಾ? ಆಕ್ಸಿಡೇಷನ್ ಅಂದ್ರೆ ಏನು? ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ನ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಕ್ಯಾಥೋಡ್ ಹತ್ರ ನಿಮ್ಗೆ ಏನಾಗುತ್ತೆ? ರಿಡಕ್ಷನ್ ಆಗುತ್ತೆ. ಕ್ಯಾಥೋಡ್ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ರಿಡಕ್ಷನ್ ಮೀನ್ಸ್ ವಾಟ್? ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ಆನೋಡ್ ಹತ್ರ ನಮ್ಗೆ ಜಿಂಕ್ ಎಲೆಕ್ಟ್ರೋಡ್ ಇದೆ ಅಲ್ವಾ? ಜಿಂಕ್ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿಬಿಟ್ಟು Zn2+ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ ವಿತ್ ದ ರಿಮೂವಲ್ ಆಫ್ 2 ಎಲೆಕ್ಟ್ರಾನ್ಸ್. ಅಟ್ ಕ್ಯಾಥೋಡ್ ಸೈಡ್ ನಮ್ಗೆ ಕಾಪರ್ ಏನ್ ಪ್ರೆಸೆಂಟ್ ಇರುತ್ತೆ? ಸೊ Cu2+ 2 ಎಲೆಕ್ಟ್ರಾನ್ಸ್ ನ ಎಕ್ಸೆಪ್ಟ್ ಮಾಡಿಕೊಂಡು Cu ನ ಫಾರ್ಮೇಶನ್ ಮಾಡುತ್ತೆ. ಸೊ ಈಗ ನಾವು ಇದರಲ್ಲಿ ಓವರ್ ಆಲ್ ರಿಯಾಕ್ಷನ್ ಅನ್ನ ಬರೆದಾಗ ಏನಾಗುತ್ತೆ? ಸೊ ದಟ್ ಈಸ್ ವೆನ್ Zn gives Zn2+ ಪ್ಲಸ್ 2 ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡುತ್ತೆ. ಅದೇ ಕಾಪರ್ ಏನ್ ಮಾಡುತ್ತೆ? ಕಾಪರ್ Cu2+ is going to accept the 2 electrons and it is going to form the product Cu ನ ಫಾರ್ಮೇಶನ್ ಮಾಡುತ್ತೆ. ಸೊ ಇಫ್ ವಿ ರೈಟ್ ದ ಓವರ್ ಆಲ್ ರಿಯಾಕ್ಷನ್, 2 electron gets cancel ಆಗ್ಬಿಟ್ಟು we will get Zn plus Cu2+ is going to gives what? Zn2+ plus copper. Okay, Zn2+ ಮತ್ತೆ ಕಾಪರ್ ಸಿಗುತ್ತೆ. ಸೊ ಓವರ್ ಆಲ್ ರಿಯಾಕ್ಷನ್ ವಿಲ್ ಬಿ ವಾಟ್? Zn plus Cu2+ gives Zn2+ plus Cu. ಸೊ ಇಲ್ಲಿ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಜಿಂಕ್ ಟು ಕಾಪರ್ ಪ್ರೊಡ್ಯೂಸಸ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಎಲೆಕ್ಟ್ರಾನ್ಸ್ ನಮಗೆ ಜಿಂಕ್ ಇಂದ ಕಾಪರ್ಗೆ ಮೂವ್ಮೆಂಟ್ ಆದಾಗ ನಮಗೆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಓಕೆ, ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಜಿಂಕ್ ಟು ಕಾಪರ್ ಪ್ರೊಡ್ಯೂಸಸ್ ಎ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ದ ಸೆಲ್ ರಿಯಾಕ್ಷನ್ಸ್ ಇನ್ ದ ಡೇನಿಯಲ್ ಸೆಲ್. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಸೆಲ್ ರೆಪ್ರೆಸೆಂಟೇಷನ್. ಸೊ ಯಾವ ರೀತಿ ನಾವು ಸೆಲ್ ರೆಪ್ರೆಸೆಂಟೇಷನ್ ಮಾಡೋದು ಅಂತ ಅಂದ್ರೆ, ಸೊ ಯು ಶುಡ್ ನೋ ದೀಸ್ ಪಾಯಿಂಟ್ಸ್ ಟು ರೈಟ್ whenever you will write the cell representation for the other cells also. ನೋಡಿ, for example ಡೇನಿಯಲ್ ಸೆಲ್ ಅಲ್ಲಿ there are 2 electrodes. ಓಕೆ, ಡೇನಿಯಲ್ ಸೆಲ್ ಅಲ್ಲಿ ನಿಮ್ಗೆ 2 ಎಲೆಕ್ಟ್ರೋಡ್ಸ್ ಪ್ರೆಸೆಂಟ್ ಇರುತ್ತೆ. ಅದರಲ್ಲಿ ಈಚ್ ಆಫ್ ದ ಎಲೆಕ್ಟ್ರೋಡ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ಅಯಾನ್ಸ್ ಅಂಡ್ ಈಸ್ ಕಾಲ್ಡ್ ಆಸ್ ಅ ಸಿಂಗಲ್ ಎಲೆಕ್ಟ್ರೋಡ್ ಆರ್ ಆಫ್ ಸೆಲ್ ಅಂತ ಹೇಳ್ತೀವಿ. ಸಿ ಫಾರ್ ಎಕ್ಸಾಂಪಲ್, ನೀವು ಡೇನಿಯಲ್ ಸೆಲ್ ಅಲ್ಲಿ 2 ಬೀಕರ್ ಪ್ರೆಸೆಂಟ್ ಇರುತ್ತೆ. ಕರೆಕ್ಟಾ? ಬಟ್ ಅದರಲ್ಲಿ ನೀವು ಆಫ್ ಸೆಲ್ ಅಂತ ಅಂದ್ರೆ ಓನ್ಲಿ ಯು ಕನ್ಸಿಡರ್ ದ ಆನೋಡ್, ಲೆಫ್ಟ್ ಸೈಡ್ ಬೀಕರ್ ನ ಕನ್ಸಿಡರ್ ಮಾಡಿ ಆರ್ ರೈಟ್ ಸೈಡ್ ಬೀಕರ್ ನ ಕನ್ಸಿಡರ್ ಮಾಡಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಏನು ನಿಮ್ಗೆ ಜಿಂಕ್ ರಾಡ್. ಓಕೆ, ಸೊ ದಿಸ್ ಇಸ್ ಜಿಂಕ್ ರಾಡ್ ಅಲ್ವಾ, ವಿಚ್ ಇಸ್ ಆಕ್ಟ್ಸ್ ಆಸ್ ಎ ಆನೋಡ್ ಆಗಿ ಆಕ್ಟ್ ಮಾಡುತ್ತೆ. ಈ ಜಿಂಕ್ ರಾಡ್ ನ ನಾವು ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತೀವಲ್ವಾ, ಇಲ್ಲಿ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಕರೆಕ್ಟ್ ನೋ? ಸೊ ಅಟ್ ಜಿಂಕ್ ರಾಡ್, ಜಿಂಕ್ ಎಲೆಕ್ಟ್ರೋಡ್ ನಿಮ್ಗೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಆಕ್ಸಿಡೇಷನ್ ಮಾತ್ರ ಆಗೋದು, ಆಫ್ ರಿಯಾಕ್ಷನ್ ಆಗೋದು ವಿ ಕಾಲ್ ಇಟ್ ಆಸ್ ವಾಟ್? ಆಫ್ ಸೆಲ್ ಅಂತ, ಆಫ್ ಸೆಲ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಆರ್ ಸಿಂಗಲ್ ಎಲೆಕ್ಟ್ರೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಚ್ ಆಫ್ ದ ಎಲೆಕ್ಟ್ರೋಡ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ಅಯಾನ್ಸ್ ಅಂಡ್ ಈಸ್ ಕಾಲ್ಡ್ ಎ ಸಿಂಗಲ್ ಎಲೆಕ್ಟ್ರೋಡ್ ಆರ್ ಆಫ್ ಸೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. The off cells are zinc or Zn2+ and Cu2+ or Cu. ಸೊ ನಿಮ್ಗೆ either ಇದು ಆಫ್ ಸೆಲ್ ಆಗಿರುತ್ತೆ ಅಥವಾ either Cu2+ or Cu is a another ಆಫ್ ಸೆಲ್. ಓಕೆ, ಒಂದು ಆನೋಡ್ ಇಸ್ ಎ ಒನ್ ಆಫ್ ಸೆಲ್, ಕ್ಯಾಥೋಡ್ ಆಗಿ ಇರುವಂತದ್ದು ಇನ್ನೊಂದು ಆಫ್ ಸೆಲ್ ಆಗಿರುತ್ತೆ. ಸೊ ಓವರ್ ಆಲ್ ಎರಡರಲ್ಲೂ ನಮ್ಗೆ ಲೈಕ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಫ್ರಮ್ ಜಿಂಕ್ ಟು ಕಾಪರ್ ಆದಾಗ ದೆನ್ ಓನ್ಲಿ ದ ರಿಯಾಕ್ಷನ್ ಆರ್ ದ ಸೆಲ್ ವಿಲ್ ಕಂಪ್ಲೀಟ್ಸ್ ಅಂತ ನಾವು ಹೇಳ್ಬೋದು. ದೆನ್ ರೈಟ್ ದ ಆನೋಡ್ ಆಫ್ ದ ಸೆಲ್ ಆನ್ ದ ಲೆಫ್ಟ್ ಅಂಡ್ ಕ್ಯಾಥೋಡ್ ಆನ್ ದ ರೈಟ್. ಸೊ ಫಸ್ಟ್ ಏನ್ ಮಾಡಬೇಕು? ಸೆಲ್ ರೆಪ್ರೆಸೆಂಟೇಷನ್ ಬರಿಬೇಕು ಅಂತ ಅಂದ್ರೆ ಆನೋಡ್ ಸೆಲ್ ನ ಲೆಫ್ಟ್ ಸೈಡ್ ಅಲ್ಲಿ ಬರಿಬೇಕು, ಕ್ಯಾಥೋಡ್ ಸೆಲ್ ನ ರೈಟ್ ಸೈಡ್ ಅಲ್ಲಿ ಬರಿಬೇಕು. ದೆನ್ ಆಫ್ ಸೆಲ್ಸ್ ಆರ್ ಸಪರೇಟೆಡ್ ಬೈ 2 ಬಾರ್ಸ್ ಆರ್ ಸ್ಲಾಶಸ್.
ಸೊ ಎರಡು ಆಫ್ ಸೆಲ್ಸ್ನ ನಾವು ಸಪ್ರೇಟ್ ಮಾಡ್ತೀವಿ ಬೈ ಪುಟ್ಟಿಂಗ್ 2 ಬಾರ್ಸ್ ಅಥವಾ ಸ್ಲ್ಯಾಶಸ್ನ ಬರೆದ್ಬಿಟ್ಟು ವಿಚ್ ರೆಪ್ರೆಸೆಂಟ್ಸ್ ಎ ಸಾಲ್ಟ್ ಬ್ರಿಡ್ಜ್ನ ರೆಪ್ರೆಸೆಂಟ್ ಮಾಡುತ್ತೆ. ದೆನ್ ಇಂಡಿವಿಜುವಲ್ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ aqueous phases within each of cell are written separated by a single bar. ಸೊ ಇಂಡಿವಿಜುವಲ್ ಆಗಿ ನೀವು ಮೆಟಲ್ ಅಯಾನ್ ಅಥವಾ ಆನೋಡು ಮತ್ತೆ ಮೆಟಲ್ ಅಯಾನ್ ಅಥವಾ ಕ್ಯಾಥೋಡನ್ನ ಇಂಡಿವಿಜುವಲ್ ಆಗಿ ಸಪರೇಟ್ ಮಾಡೋದಕ್ಕೆ ನೀವು ಸಿಂಗಲ್ ಬಾರ್ ಅನ್ನ ರೆಪ್ರೆಸೆಂಟ್ ಮಾಡಿಬಿಟ್ಟು ಏನ್ ಮಾಡ್ತೀರಾ, ಸೆಲ್ ರೆಪ್ರೆಸೆಂಟೇಷನ್ ನ ಬರಿತಾ ಹೋಗ್ತೀರಾ. Then after this, thus a Daniell cell is represented as. So ಹಾಗಾಗಿ the Daniell cell ದು representation, cell representation, cell symbolic representation also we call it as cell representation or symbolic representation. ಸೊ ಏನಂತ ತಗೊಳ್ತೀವಿ ನೋಡಿ, ಜಿಂಕ್ ಆನೋಡ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಬರೀತೀವಿ ಜಿಂಕ್ ವಿಚ್ ಈಸ್ ಎ ಸಾಲಿಡ್ ಸ್ಟೇಟ್. ದೆನ್ ಅಯಾನಿಕ್ ಫಾರ್ಮ್ ಯಾವುದು Zn+2 aqueous ಫಾರ್ಮ್ ಅಲ್ಲಿ ಇರುತ್ತೆ. ದೆನ್ ಅಗೈನ್ ದಿಸ್ 2 ಬಾರ್ಸ್ ರೆಪ್ರೆಸೆಂಟೆಡ್ ಆಸ್ ಎ ಸಾಲ್ಟ್ ಬ್ರಿಡ್ಜ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ Cu+2 ವಿಚ್ ಈಸ್ ಎ ಅಯಾನ್ ಫಾರ್ಮ್ ಪ್ರೆಸೆಂಟ್ ಇನ್ aqueous ಸ್ಟೇಟ್. ಅಂಡ್ ಕಾಪರ್ ಎಲೆಕ್ಟ್ರೋಡ್ ಆರ್ ರಾಡ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರೋದ್ರಿಂದ we are going to represent the anode form left side ಮತ್ತೆ middle ಅಲ್ಲಿ salt bridge which are separated by the 2 lines or 2 slashes and right side ಅಲ್ಲಿ cathode ಬರಿತೀವಿ. ion form ಮತ್ತೆ metal form ಮಧ್ಯೆ single slash ಅನ್ನ place ಮಾಡ್ತೀವಿ. so single slash represented as what, that is we are separating the anode ಮತ್ತೆ anode ionic ಅಥವಾ cathode ಅಥವಾ cathodic ion ಅನ್ನ separate ಮಾಡೋದನ್ನ ನಾವು represent ಮಾಡ್ತೀವಿ. ಅಂಡ್ ನೋಡಿ ಇಲ್ಲಿ the flow of electrons will takes place from anode to the cathode ಗೆ ಆಗುತ್ತೆ. ಓಕೆನಾ. ಸೊ ಈ salt bridge left side part we call it as one off cell and salt bridge right side we call it as another off cell. so together we call it as complete cell representation ಅಂತ ನಾವು ಹೇಳ್ಬೋದು. ಓಕೆ. so this is the cell representation of Daniell cell. Next we have salt bridge and its functions. See ನಾವೇನ್ ಡಬಲ್ ಬಾರ್ ಅಲ್ಲಿ ಸಾಲ್ಟ್ ಬ್ರಿಡ್ಜ್ ನ ರೆಪ್ರೆಸೆಂಟ್ ಮಾಡ್ತಿದೀವಿ ಬೈ ಪುಟ್ಟಿಂಗ್ 2 ಸ್ಲ್ಯಾಶಸ್. ಓಕೆ. ಸೊ 2 ಸ್ಲ್ಯಾಶಸ್ ಆರ್ ಡಬಲ್ ಬಾರ್ ಆರ್ 2 ಸ್ಲ್ಯಾಶಸ್. ಸೊ ಇದನ್ನ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ಎ ಇದರಲ್ಲಿ ಲೈಕ್ ಇನ್ ಸೆಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ ಸಾಲ್ಟ್ ಬ್ರಿಡ್ಜ್ ನ, ಲೈಕ್ ದಿಸ್ ವಿ ವಿಲ್ ರೈಟ್ ದ ಸಾಲ್ಟ್ ಬ್ರಿಡ್ಜ್ ವಿಚ್ ಆರ್ ಕನೆಕ್ಟೆಡ್ ಇಂಟರ್ನಲಿ ಥ್ರೂ ದ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್. ಓಕೆ. ಸೊ ಈ ಯು ಶೇಪ್ಡ್ ಟ್ಯೂಬ್ ನ ಏನಂತ ಹೇಳ್ತೀವಿ, ಸಾಲ್ಟ್ ಬ್ರಿಡ್ಜ್ ಅಂತ ಕರಿತೀವಿ. ಓಕೆ. ಸಾಲ್ಟ್ ಬ್ರಿಡ್ಜ್ ಈಸ್ ಎ U-shaped tube which containing a concentrated solution of electrolyte like KCl, KNO3 or NH4NO3, ammonium nitrate etc. mixed with a gelatin or agar-agar solution. So ಈ U-shaped tube ಅಲ್ಲಿ U-shaped tube will be filled with what? The electrolytes such as KCl, potassium chloride, potassium nitrate ಮತ್ತೆ ಅಮೋನಿಯಂ ನೈಟ್ರೇಟ್ ಅನ್ನ ಅಗಾರ್ ಅಥವಾ ಜಿಲಾಟಿನ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಯು ಶೇಪ್ಡ್ ಟ್ಯೂಬ್ ಒಳಗಡೆ ಫಿಲ್ ಮಾಡಿರ್ತಾರೆ. ಓಕೆನಾ. ಸೊ ಅದನ್ನ ವಿ ಆರ್ ಗೋಯಿಂಗ್ ಟು ಯೂಸ್ ಆಸ್ ವಾಟ್, ಸಾಲ್ಟ್ ಬ್ರಿಡ್ಜ್ ಆಗಿ ನಾವು ಅದನ್ನ ಯೂಸ್ ಮಾಡ್ತಾ ಬರ್ತೀವಿ. ಸೊ ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಸಾಲ್ಟ್ ಬ್ರಿಡ್ಜ್ ಅಂತ ಅಂದ್ರೆ, ಇಟ್ ಅಲೋಸ್ ದ ಮೂವ್ಮೆಂಟ್ ಆಫ್ ಅಯಾನ್ಸ್ ಫ್ರಮ್ ಒನ್ ಸೊಲ್ಯೂಷನ್ ಟು ದ ಅದರ್ ವಿತೌಟ್ ಮಿಕ್ಸಿಂಗ್ ಆಫ್ ದ 2 ಸೊಲ್ಯೂಷನ್ಸ್. ನೋಡಿ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಸಾಲ್ಟ್ ಬ್ರಿಡ್ಜ್ ಏನಾಗುತ್ತೆ, ವಾಟ್ ಎವರ್ ದ ಅಯಾನ್ಸ್ ಆರ್ ಗೋಯಿಂಗ್ ಟು ಮೂವ್ ಫ್ರಮ್ ಒನ್ ಸೈಡ್ ಟು ಅನದರ್ ಸೈಡ್. ಸೊ ಈಗ ಇದು ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅಂತ ತಗೊಂಡಾಗ ದಿಸ್ ಇಸ್ ಕಾಪರ್ ಸಲ್ಫೇಟ್. ಓಕೆ. ಸೊ ಇಲ್ಲಿ ಏನಾಗುತ್ತೆ, ವೈಲ್ ಅಂಡರ್ ಗೋಯಿಂಗ್ ದ ರೆಡಾಕ್ಸ್ ರಿಯಾಕ್ಷನ್, ಸೊ ದ ಲಾಸ್ ಆಫ್ ಎಲೆಕ್ಟ್ರಾನ್ ಮತ್ತೆ ಗೈನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇರುತ್ತೆ. ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಆನೋಡ್ ಸೈಡ್ ಟು ದ ಕ್ಯಾಥೋಡ್ ಸೈಡ್ ಆಗೋದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಸಾಲ್ಟ್ ಬ್ರಿಡ್ಜ್ ಅಂತ ನಾವು ಹೇಳ್ಬೋದು. ಓಕೆ. ದೆನ್ ಇಟ್ ಮೇಂಟೈನ್ಸ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಆಫ್ ದ ಸೊಲ್ಯೂಷನ್. ಸೊ ಈ ಸಾಲ್ಟ್ ಬ್ರಿಡ್ಜ್ ಇನ್ನೊಂದು ರೋಲ್ ಏನು ಅಂತ ಅಂದ್ರೆ, ಇಟ್ ಮೇಂಟೈನ್ಸ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಆಫ್ ದ ಸೊಲ್ಯೂಷನ್. ಸೊ ಆ ಎರಡು ಸೊಲ್ಯೂಷನ್ಸ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡೋದ್ರಿಂದ ವಿ ಆರ್ ಗೋಯಿಂಗ್ ಟು ಪುಟ್ ದ ಸಾಲ್ಟ್ ಬ್ರಿಡ್ಜ್ ಇನ್ ಟು ದ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಸ್.
So that is about the salt bridge and its function. Next we have anode and cathode. So ಈಗ ಇದರಲ್ಲಿ ಆ್ಯನೋಡ್ ಆಗಿ ಯಾವ್ದು ಆಕ್ಟ್ ಮಾಡ್ತಾ ಇದೆ ಅಂಡ್ ಆ್ಯನೋಡ್ ಅಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಅಟ್ ಆ್ಯನೋಡ್ ಸೈಡು ದ ಎಲೆಕ್ಟ್ರೋಡ್ ಅಟ್ ವಿಚ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಎಲೆಕ್ಟ್ರೋಡ್ ಅಟ್ ವಿಚ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಸೊ ಅಂದ್ರೆ ಹೌ ಟು ರಿಮೆಂಬರ್ ದಿಸ್ ಟರ್ಮ್ ಅಂತ ಅಂದ್ರೆ ಆ್ಯನೋಡ್ ಅಂತ ಅಂದಿದ ತಕ್ಷಣ ಆನ್ ಅಂದ್ರೆ ಏನು, ಆ್ಯನೋಡ್, ಎನ್ ಅಂದ್ರೆ ಆ್ಯನೋಡ್ ಅಂತ, ಆಕ್ಸಿಡೇಷನ್ ಓ ಎಕ್ಸ್ ಅಂದ್ರೆ ಆಕ್ಸಿಡೇಷನ್, ಆ್ಯನೋಡ್ ಸೈಡ್ ಆಕ್ಸಿಡೇಷನ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ರಿಮೆಂಬರ್ ಇನ್ ಸಚ್ ಎ ವೇ ದಟ್ ಎ ನಾಕ್ಸ್ ಅಂತ ನೆನ್ಪಿಟ್ಕೋಬಹುದು. ಓಕೆ, ಎ ನಾಕ್ಸ್. ಸೊ ಆಕ್ಸಿಡೇಷನ್ ಅಂದ್ರೆ ಏನು, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಲಾಸ್ ಆಫ್ ಎಲೆಕ್ಟ್ರಾನ್, ಆಕ್ಸಿಡೇಷನ್ ಒಂದು ಸೆಲ್ಲಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ ಅಂತ ಅಂದ್ರೆ ಆ ಸೆಲ್ಲಲ್ಲಿರುವಂತ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಸ್ ಆರ್ ಗೋಯಿಂಗ್ ಟು ಲೂಸ್ ಎಲೆಕ್ಟ್ರಾನ್ಸ್ ಇನ್ ಇಟ್ ಅಂತ ನಾವು ಹೇಳ್ಬೋದು. ದೆನ್ ಕ್ಯಾಥೋಡ್ ಅಂತ ಅಂದ್ರೆ ದ ಎಲೆಕ್ಟ್ರೋಡ್ ಅಟ್ ವಿಚ್ ರಿಡಕ್ಷನ್ ಪ್ರೊಸೆಸ್ ವಿಲ್ ಟೇಕ್ಸ್ ಪ್ಲೇಸ್. ಓಕೆ, ದ ಎಲೆಕ್ಟ್ರೋಡ್ ಅಟ್ ವಿಚ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಇದನ್ನ ನಾವು ರೆಡ್ ಕ್ಯಾಟ್ ಅಂತ ನೆನ್ಪಿಟ್ಕೋಬಹುದು. ರಿಡಕ್ಷನ್ ಅಟ್ ಕ್ಯಾಥೋಡ್, ರೆಡ್ ಕ್ಯಾಟ್ ಅಂದ್ರೆ ಏನು, ರಿಡಕ್ಷನ್ ಅಟ್ ಕ್ಯಾಥೋಡ್ ಅಂತ. ದೆನ್ ಕ್ಯಾಥೋಡ್ ಸೈಡು ನಮ್ಗೆ ಗೈನ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಅಕರ್. ಕ್ಯಾಥೋಡ್ ಹತ್ರ ನಮ್ಗೆ ಏನಾಗುತ್ತೆ, ಗೈನ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್. ನೆಕ್ಸ್ಟ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಏನು. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ಕ್ಯಾಪಿಟಲ್ ಇ. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಕ್ಯಾಪಿಟಲ್ ಇ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. So electrode potential is defined as the tendency of an electrode. So electrode potential is defined as what? The tendency of an electrode to lose or gain electrons when it is in contact with its own ions in the solution is called as electrode potential ಅಂತ ಹೇಳ್ತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಡೇನಿಯಲ್ ಸೆಲ್ ನ ಕನ್ಸಿಡರ್ ಮಾಡಿದಾಗ ಡೇನಿಯಲ್ ಸೆಲ್ ಅಲ್ಲಿ ನಾವು ಜಿಂಕ್ ಎಲೆಕ್ಟ್ರೋಡ್ ನ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲೇ ಡಿಪ್ ಮಾಡ್ತೀವಿ, ಕಾಪರ್ ಎಲೆಕ್ಟ್ರೋಡ್ ನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲೇನೆ ಡಿಪ್ ಮಾಡ್ತಿದ್ದೀವಿ. ಕರೆಕ್ಟಾ? ಸೊ ಹಾಗಾಗಿ ಒಂದು ಎಲೆಕ್ಟ್ರೋಡ್, ಸೊ ದ ಕೇಪಬಿಲಿಟಿ ಆಫ್ ದ ಎಲೆಕ್ಟ್ರೋಡ್ ಆರ್ ದ ಟೆಂಡೆನ್ಸಿ ಆಫ್ ಅನ್ ಎಲೆಕ್ಟ್ರೋಡ್ ಟು ಲೂಸ್ ಅಥವಾ ಗೈನ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಯಾವಾಗ ಎಲೆಕ್ಟ್ರೋಡು ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳುತ್ತೆ ಅಥವಾ ಎಲೆಕ್ಟ್ರಾನ್ ಅನ್ನ ಗೈನ್ ಮಾಡುತ್ತೆ ಅಂತ ಅಂದ್ರೆ ವೆನ್ ವಿ ಪ್ಲೇಸ್ ದಟ್ ಎಲೆಕ್ಟ್ರೋಡ್ ಇನ್ ಇಟ್ಸ್ ಓನ್ ಅಯಾನ್ ಸೊಲ್ಯೂಷನ್. ಸೊ ಅದರದ್ದೇ ಆದಂತ ಓನ್ ಅಯಾನ್ ಸೊಲ್ಯೂಷನ್ ಅಲ್ಲಿ ನಾವು ಆ ಎಲೆಕ್ಟ್ರೋಡ್ ನ ಪ್ಲೇಸ್ ಮಾಡಿದಾಗ ಸೊ ನಮಗೇನಾಗುತ್ತೆ, ಪೊಟೆನ್ಷಿಯಲ್ ಈಸ್ ಡೆವಲಪ್ಡ್. ಪೊಟೆನ್ಷಿಯಲ್ ಅಲ್ಲಿ ವೋಲ್ಟೇಜ್ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಅದನ್ನ ಏನಂತ ಹೇಳ್ತೀವಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ನಾವು ಕರಿತೀವಿ. ಓಕೆ, ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಲ್ಲಿ ನಮಗೆ 2 ಟೈಪ್ಸ್ ಇರುತ್ತೆ. ಸೊ ಇನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ there are 2 types. One is oxidation potential. Okay, so oxidation potential. So oxidation ಅಂದ್ರೆ ಏನು, loss of electrons. Oxidation means what? Loss of electrons. We call it as oxidation ಅಂತ ಹೇಳ್ತೀವಿ. ಹಾಗಿದ್ರೆ what is the meaning of oxidation potential ಅಂತ ಅಂದ್ರೆ the tendency of an electrode, the tendency of an electrode to lose electrons. So ಒಂದು electrode ನ capability of the electrode to lose the electrons. ಸೊ ಆ ಎಲೆಕ್ಟ್ರೋಡು ತನ್ನಲ್ಲಿರುವಂತ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳುತ್ತಲ್ವಾ, ಆ ಕೇಪಬಿಲಿಟಿಗೆ ವಿ ಕಾಲ್ ಇಟ್ ಆಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಓಕೆ, ಸೊ ವಿ ಕಾಲ್ ಇಟ್ ಆಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ಎಲೆಕ್ಟ್ರೋಡ್ ಇದೆ. ಓಕೆ, ಆ ಮೆಟಲ್ ಎಲೆಕ್ಟ್ರೋಡ್ ಏನ್ ಮಾಡ್ತಾ ಇದೆ, ಅದರಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ತಾ ಇದೆ. ಓಕೆ, ಸೊ ದ ಮೆಟಲ್ ಇಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಅಯಾನ್ಸ್, ಲೂಸ್ ಇಟ್ಸ್ ಎಲೆಕ್ಟ್ರಾನ್ಸ್. ಸೊ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, Mn ಪ್ಲಸ್ ಮತ್ತೆ N ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊತಾ ಇದೆ. ಸೊ ಇನ್ ಕೇಸ್ ಆಫ್ ದಟ್ ಮೆಟಲ್, ಲೆಟ್ ಅಸ್ ಕನ್ಸಿಡರ್ ಜಿಂಕ್ ಮೆಟಲ್ ಅನ್ನ ತಗೊಂಡಾಗ ಜಿಂಕ್ ಏನ್ ಮಾಡುತ್ತೆ, +2 ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಂಡು ತನ್ನಲ್ಲಿರುವಂತಹ 2+2 ಎಲೆಕ್ಟ್ರಾನ್ಸ್ ಅನ್ನ ಲಾಸ್ ಮಾಡಿಕೊಂಡು ಇಟ್ ಗಿವ್ಸ್ ವಾಟ್, 2 ಎಲೆಕ್ಟ್ರಾನ್ಸ್ ಅನ್ನ ಇನ್ನೊಂದು ಎಲೆಕ್ಟ್ರೋಡ್ ಕಡೆಗೆ ಮೂವ್ ಮಾಡುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಪೊಟೆನ್ಷಿಯಲ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ದಟ್ ಈಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. Second one we have reduction potential.
ಸೊ ರಿಡಕ್ಷನ್ ಅಂದ್ರೆ ಏನು, ಗೈನ್ ಆಫ್ ಎಲೆಕ್ಟ್ರಾನ್. ಸೊ ಇದು ದ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಅಂದ್ರೆ ಇಟ್ ಈಸ್ ದ ಟೆಂಡೆನ್ಸಿ ಆಫ್ ಅನ್ ಎಲೆಕ್ಟ್ರೋಡ್. ಸೊ ಒಂದು ಎಲೆಕ್ಟ್ರೋಡ್ ನ ಟೆಂಡೆನ್ಸಿ ಏನು, ಟು ಗೈನ್ ದ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಇಟ್ಸ್ ರಿಡಕ್ಷನ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರಾನ್ಸ್ that is the tendency of an electrode to gain electrons. ಸೊ ಈಗ ಫಾರ್ ಎಕ್ಸಾಂಪಲ್ ಡೇನಿಯಲ್ ಸೆಲ್ ಅಲ್ಲಿ ನಾವು ರೈಟ್ ಸೈಡ್ ಅಲ್ಲಿ ಏನು ಕಾಪರ್ ಎಲೆಕ್ಟ್ರೋಡ್ ನ ಪ್ಲೇಸ್ ಮಾಡ್ತೀವಿ ಇನ್ ಇಟ್ಸ್ ಓನ್ ಅಯಾನಿಕ್ ಸೊಲ್ಯೂಷನ್ ಅಲ್ಲಿ, ಆಗ ಕಾಪರ್ ಎಲೆಕ್ಟ್ರೋಡ್ ಏನ್ ಮಾಡುತ್ತೆ, ವಾಟ್ ಎವರ್ ದ ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಫ್ರಮ್ ದ ಜಿಂಕ್ ಎಲೆಕ್ಟ್ರೋಡ್ ಆರ್ ಫ್ರಮ್ ದ ಆನೋಡ್ ಸೈಡ್, ಆ ಎಲೆಕ್ಟ್ರಾನ್ಸ್ ಅನ್ನ ಗೈನ್ ಮಾಡ್ಕೊಳ್ಳುವಂತ ಎಬಿಲಿಟಿ ಕಾಪರ್ ಎಲೆಕ್ಟ್ರೋಡ್ಗೆ ಇರೋದ್ರಿಂದ, ಸೊ ದಾಟ್ ವಿ ಕಾಲ್ ಇಟ್ ಆಸ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟೆಡ್ ಆಸ್ Mn plus Ne minus, ಅಂದ್ರೆ n number of electrons are going to gain, it is going to form the product metal. ಓಕೆ, ಸೊ ಆ ಮೆಟಲ್ ಪ್ಲೇಸ್ ಅಲ್ಲಿ ನಾವು ಕಾಪರ್ ನ ತಗೊಂಡಾಗ Cu2+ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, 2 ಎಲೆಕ್ಟ್ರಾನ್ಸ್ ಅನ್ನ ಗೈನ್ ಮಾಡಿಕೊಂಡು Cu ಎಲೆಕ್ಟ್ರೋಡ್ ಆರ್ Cu ಮೆಟಲ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ರಿಡಕ್ಷನ್ ಪೊಟೆನ್ಷಿಯಲ್. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತೆ ಆಕ್ಸಿಡೇಷನ್ ಪೊಟೆನ್ಷಿಯಲ್, ದೀಸ್ ಆರ್ ದ 2 ಟೈಪ್ಸ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ನಾವು ಹೇಳ್ತೀವಿ. ಓಕೆ, so these two types are very very important. Maybe they may asked for define oxidation potential ಅಥವಾ reduction potential ಅಂತ ಕೇಳ್ತಾರೆ. Next we have standard electrode potential. Standard electrode potential. So just electrode potential ಅನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, E0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, electrode potential is represented by what, E0. And if we come to standard electrode potential, electrode potential is represented by E ಅಂತ represent ಮಾಡಿದ್ರೆ, standard electrode potential ಅನ್ನ we are represented as what, E0 ಅಂತ represent ಮಾಡ್ತೀವಿ. ಹಾಗಿದ್ರೆ what is the meaning of standard electrode potential means the potential of an electrode under standard conditions. So ಒಂದು electrode potential ಅನ್ನ, the tendency of an electrode to possess the potential or the voltage under the standard conditions. So standard conditions ಅಲ್ಲಿ standard electrode potential ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ ಸಚ್ ಆಸ್ 298 ಕೆಲ್ವಿನ್ ಟೆಂಪರೇಚರ್ ಅಥವಾ 1 ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂಡ್ 1 ಮೋಲಾರ್ ಕಾನ್ಸಂಟ್ರೇಷನ್. ಓಕೆ, 298 ಕೆಲ್ವಿನ್ ಟೆಂಪರೇಚರ್ ಸ್ಟ್ಯಾಂಡರ್ಡ್ ಸೆಟ್ ಇದು. ಸೊ 298 ಕೆಲ್ವಿನ್ ಟೆಂಪರೇಚರು, 180 ಅಟ್ಮಾಸ್ಫಿರಿಕ್ ಪ್ರೆಷರ್ ಮತ್ತೆ 1 ಮೋಲಾರ್ ಕಾನ್ಸಂಟ್ರೇಷನ್ ಅಲ್ಲಿ ನಮಗೆ ಪೊಟೆನ್ಷಿಯಲ್ ಆಫ್ ಎನ್ ಎಲೆಕ್ಟ್ರೋಡ್ ಡೆವಲಪ್ ಆದ್ರೆ ಅದನ್ನ ವಿ ಕಾಲ್ ಇಟ್ ಆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಓಕೆ, the potential is developed in the electrode by maintaining the 298 Kelvin temperature and 1 atm pressure and the 1 molar concentration of the solution. Okay, so that is called as standard electrode potential anta heltivi. So this is also very very important for the exam. Next you have EMF or cell potential. So what is EMF ಅಥವಾ cell potential ಅಂದ್ರೆ ಏನು ಅಂತ ನೋಡೋಣ. ಸೊ ದ EMF ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ EMF ಸ್ಟ್ಯಾಂಡ್ಸ್ ಫಾರ್ ವಾಟ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆರ್ ಎಲೆಕ್ಟ್ರೋಮೋಟಿವ್ ಸೆಲ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಸೊ EMF ಅಥವಾ ಸೆಲ್ ಪೊಟೆನ್ಷಿಯಲ್ ಅಂತ ಅಂದ್ರೆ ದ ಎಲೆಕ್ಟ್ರೋಕೆಮಿಕಲ್ ಸೆಲ್ ಕನ್ಸಿಸ್ಟಿಂಗ್ ಆಫ್ ಎ 2 ಆಫ್ ಸೆಲ್. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ 2 ಆಫ್ ಸೆಲ್ ಅನ್ನ ಹೊಂದಿರುತ್ತೆ. ಸೊ 2 ಆಫ್ ಸೆಲ್ ಅಂತ ಅಂದ್ರೆ ಒಂದು ಆಫ್ ಸೆಲ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ಇನ್ನೊಂದು ಆಫ್ ಸೆಲ್ ಅಲ್ಲಿ ರಿಡಕ್ಷನ್ ಆಗ್ತಾ ಇರುತ್ತೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ದ ಎಲೆಕ್ಟ್ರೋಕೆಮಿಕಲ್ ಸೆಲ್ ಕನ್ಸಿಸ್ಟಿಂಗ್ ಆಫ್ ವಾಟ್, 2 ಆಫ್ ಸೆಲ್. ಅದರಲ್ಲಿ ದ ಡಿಫರೆನ್ಸ್ ಇನ್ ಪೊಟೆನ್ಷಿಯಲ್ ಬಿಟ್ವೀನ್ 2 electrodes, the difference in potential between the 2 electrodes in a cell is called as electromotive force ಅಥವಾ cell potential ಅಂತ ಹೇಳ್ತೀವಿ. ಓಕೆ, ಸೊ ದ ಪೊಟೆನ್ಷಿಯಲ್ ಅಲ್ಲಿ ಡಿಫರೆನ್ಸ್ ಇನ್ ಬಿಟ್ವೀನ್ ದ 2 electrodes. ಸೊ 2 ಎಲೆಕ್ಟ್ರೋಡ್ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ವಿ ಪ್ಲೇಸ್ ದ 2 electrodes, ಸೊ ಇದು ಜಿಂಕ್ ಎಲೆಕ್ಟ್ರೋಡ್ ಅಂತ ನಾವು ಕನ್ಸಿಡರ್ ಮಾಡಿ ಅಂಡ್ ಇದು ಕಾಪರ್ ಎಲೆಕ್ಟ್ರೋಡ್ ಅಂತ ಕನ್ಸಿಡರ್ ಮಾಡಿ ಅಂಡ್ ದೀಸ್ ಟು ಆರ್ ಕನೆಕ್ಟೆಡ್ ಟು ದ ವೋಲ್ಟ್ ಮೀಟರ್. ಓಕೆ, ಸೊ ಅಂಡ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಇಟ್ಸ್ ಓನ್ ಅಯಾನಿಕ್ ಸೊಲ್ಯೂಷನ್ ZnSO4 ಮತ್ತೆ ಇದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ಅಂಡ್ ದೀಸ್ ಟು ಆರ್ ಕನೆಕ್ಟೆಡ್ ಬೈ ಎ ಸಾಲ್ಟ್ ಬ್ರಿಡ್ಜ್ ಅಂತ ತಗೊಂಡಾಗ, ಸೊ ಇಲ್ಲಿ EMF ಅಥವಾ ಸೆಲ್ ಪೊಟೆನ್ಷಿಯಲ್ ಅಂದ್ರೆ ಏನು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಸೆಲ್ ಪೊಟೆನ್ಷಿಯಲ್ ಅಂತ ಅಂದ್ರೆ
So the potential difference between both the two of cells. ಓಕೆ, ಸೊ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್, ಸೊ ಇವೆರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಅಕ್ಕರ್ ಆಗುತ್ತೆ ಅದನ್ನ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಸೆಲ್ ಪೊಟೆನ್ಷಿಯಲ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಮ್ಯಾಥಮೆಟಿಕಲಿ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟೆಡ್ ಆಸ್ ಇ ಸೆಲ್ ಇಸ್ ಈಕ್ವಲ್ಸ್ ಟು ಇ ಕ್ಯಾಥೋಡ್ ಮೈನಸ್ ಇ ಆನೋಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇ ಸೆಲ್ ಇಸ್ ಈಕ್ವಲ್ಸ್ ಟು ವಾಟ್, ಇ ಕ್ಯಾಥೋಡ್ ಮೈನಸ್ ಇ ಆನೋಡ್, ಅಂದ್ರೆ electrode at cathode and the electrode at the anode, and also E cell is equals to E right side minus E left side ಅಂತ represent ಮಾಡ್ತೀವಿ. and ಇದನ್ನ this is the general EMF of a cell ಅಥವಾ cell potential. ಅದೇ ನಾವು ಸ್ಟ್ಯಾಂಡರ್ಡ್ EMF of a cell, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಸ್ಟ್ಯಾಂಡರ್ಡ್ EMF ಆಫ್ ಎ ಸೆಲ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದ್ರೆ, ಅಟ್ ಸ್ಟ್ಯಾಂಡರ್ಡ್ ಕಂಡೀಷನ್ ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು ಇ ನಾಟ್ ರೈಟ್ ಮೈನಸ್ ಇ ನಾಟ್ ಲೆಫ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು ಇ ನಾಟ್ ರೈಟ್ ಮೈನಸ್ ಇ ನಾಟ್ ಲೆಫ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ if we come to the cathode ಮತ್ತೆ ಆನೋಡ್, ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆನೋಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಆಲ್ ದೀಸ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಾಬ್ಲಮ್ ಪರ್ಪಸ್. ಸೊ ಈ ಫಾರ್ಮುಲಾನ ನೀವು 2 ಮಾರ್ಕ್ಗೆ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅವ್ರು ಏನ್ ಮಾಡ್ತಾರೆ, ಕ್ವಶನ್ ಅಲ್ಲಿ ನ್ಯೂಮರಿಕಲ್ಸ್ ಪಾರ್ಟ್ ಅಲ್ಲಿ ಇನ್ ಕ್ವಶನ್ ದ ಲಾಸ್ಕ್, ಸೊ ನಿಮಗೆ ಈ ಕ್ಯಾಥೋಡ್ ಕೊಟ್ಟು ಈ ಆನೋಡನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಎರಡೂ ವ್ಯಾಲ್ಯೂಸ್ ಅನ್ನ ಕೊಟ್ಟು ಈ ಕ್ಯಾಥೋಡ್ ಮತ್ತೆ ಈ ಆನೋಡ್ ಅಥವಾ ಈ ರೈಟ್ ಆರ್ ಈ ಲೆಫ್ಟ್ ನ ಕೊಟ್ಬಿಟ್ಟು ಈ ಸೆಲ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಆಲ್ 4 ಫಾರ್ಮುಲಾ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮಲ್ ಏನಿದೆ ಅದನ್ನ ಯು ಶುಡ್ ಪ್ರಾಕ್ಟೀಸ್ ಇಟ್. ಓಕೆ, ಸೊ ದ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಡೆಫಿನೇಷನ್. ನೆಕ್ಸ್ಟ್ ನೋಡಿ, ಕ್ವಶನ್ಸ್ ರೆಪ್ರೆಸೆಂಟ್ ಗ್ಯಾಲ್ವಾನಿಕ್ ಸೆಲ್ ಮೇಡ್ ಅಪ್ ಆಫ್ ಜಿಂಕ್ ಅಂಡ್ ಐರನ್ ಎಲೆಕ್ಟ್ರೋಡ್ ಅಂತ ಹೇಳಿದ್ದಾರೆ. ಓಕೆ, ಸೊ ಅಪ್ ಟು ದಿಸ್ ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಿ ಅದ್ರ ರಿಲೇಟೆಡ್ ನಾವು ಒಂದಷ್ಟು ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ರೆಪ್ರೆಸೆಂಟ್ಸ್ ದ ಗ್ಯಾಲ್ವಾನಿಕ್ ಸೆಲ್ ಅಥವಾ ಡೇನಿಯಲ್ ಸೆಲ್ ಅಂತ ಹೇಳ್ತೀವಿ. ಓಕೆ, ಡೇನಿಯಲ್ ಸೆಲ್ ಅವ್ರ ವೋಲ್ಟಾಯಿಕ್ ಸೆಲ್ ಅದು ಮೇಡ್ ಅಪ್ ಆಫ್, ದ ಸೆಲ್ ಈಸ್ ಮೇಡ್ ಅಪ್ ಆಫ್ ವಾಟ್, ಜಿಂಕ್ ಮತ್ತೆ ಐರನ್ ಎಲೆಕ್ಟ್ರೋಡ್ ಅಂತ ಹೇಳಿದ್ದಾರೆ. ಸೊ ನಮಗೆ ಇಫ್ ವಿ ರೆಪ್ರೆಸೆಂಟ್ ದ ಸೆಲ್, ಗ್ಯಾಲ್ವಾನಿಕ್ ಸೆಲ್, ಸೊ ನೋಡಿ ಇದು ಜಿಂಕ್ ಎಲೆಕ್ಟ್ರೋಡ್, ದಿಸ್ ಇಸ್ ಐರನ್ ಎಲೆಕ್ಟ್ರೋಡ್. ಓಕೆನಾ, ಸೊ ದಿಸ್ ಇಸ್ ವಾಟ್ zinc electrode and this is iron electrode which are placed on its own ionic solution, and these two electrodes are connected by the platinum wire which is externally connected to the voltmeter and internally connected to the salt bridge. ಆದ್ರೆ how to write the cell representation? Okay, cell representation ಯಾವ ತರ ಬರೆಯೋದು, ಇಲ್ಲಿ ನಮಗೆ ZnSO4 ಸೊಲ್ಯೂಷನ್ ಇದ್ರೆ ಇಲ್ಲಿ ನಮಗೆ FeSO4 ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಆನೋಡ್ ಏನಿದೆ ಅದನ್ನ ನಾವು ಲೆಫ್ಟ್ ಸೈಡ್ ಅಲ್ಲಿ ಬರಿತೀವಿ. ಆನೋಡ್ ಸೈಡ್ ಅನ್ನ ಆನೋಡ್ ಆಗಿ ಆಕ್ಟ್ ಮಾಡುವಂತದ್ದು ಯಾವುದು, ಲೆಫ್ಟ್ ಸೈಡ್. ಜಿಂಕ್ ಎಲೆಕ್ಟ್ರೋಡ್ ಕಡೆ ನಮಗೆ ಆಕ್ಸಿಡೇಷನ್ ಆಗುತ್ತೆ, ರೈಟ್ ಸೈಡ್ ರಿಡಕ್ಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಜಿಂಕ್ ಆನೋಡ್ ಆಗಿ ಆಕ್ಟ್ ಮಾಡುತ್ತೆ ಅಂಡ್ ಐರನ್ ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ. ಐರನ್ ಇಸ್ ಆಕ್ಟ್ಸ್ ಆಸ್ ವಾಟ್, ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಾವು ಆನೋಡ್ ರೆಪ್ರೆಸೆಂಟೇಷನ್ ಮತ್ತೆ ದಿಸ್ ಡಬಲ್ ಬಾರ್ ರೆಪ್ರೆಸೆಂಟ್ಸ್ ವಾಟ್, ಸಾಲ್ಟ್ ಬ್ರಿಡ್ಜ್ ಅಂತ ಹೇಳ್ತೀವಿ, ಅಂಡ್ ದಿಸ್ ಟು ಆರ್ ರೆಪ್ರೆಸೆಂಟೆಡ್ ಆಸ್ ವಾಟ್, ಕ್ಯಾಥೋಡ್ ಸೈಡ್ ಅಯಾನ್ಸ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ದಟ್ ದಿಸ್ ಇಸ್ ದ ಸೆಲ್ ರೆಪ್ರೆಸೆಂಟೇಷನ್ ಫಾರ್ ದಿಸ್ ಕ್ವಶನ್. So then second question, from the position of the elements in the electrochemical series, copper, that is Cu, can displace silver from silver nitrate solution. So idralli option A represents the cell constructed with silver and copper electrodes anta kottidare, and write down the reaction takes place at the anode and the cathode anta ಹೇಳ್ತಿದ್ದಾರೆ. Okay, so ಇಲ್ಲಿ question ಏನು ಹೇಳ್ತಿದ್ದಾರೆ ಅಂದ್ರೆ, from the position of elements in the electrochemical series, copper can displace silver. Copper can displace silver from the silver nitrate solution ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಾವೇನ್ ಮಾಡಬೇಕು, ಸೆಲ್ ರೆಪ್ರೆಸೆಂಟೇಷನ್ ಅದ್ ಮತ್ತೆ ಕನ್ಸ್ಟ್ರಕ್ಟೆಡ್ ವಿತ್ ಸಿಲ್ವರ್ ಅಂಡ್ ಕಾಪರ್ ಎಲೆಕ್ಟ್ರೋಡ್ಸ್ ಬರಿಬೇಕು. ಅಂಡ್ ಇಲ್ಲಿ ಕಾಪರ್ ನಮ್ಗೆ ಆನೋಡ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಸೊ ಕಾಪರ್ ಕ್ಯಾನ್ ಡಿಸ್ಪ್ಲೇಸ್ ಸಿಲ್ವರ್ ಅಂತ ಹೇಳ್ತಿರೋದ್ರಿಂದ copper will act as what, anode ಆಗಿ ಆಕ್ಟ್ ಮಾಡುತ್ತೆ, and silver will act as what, cathode ಆಗಿ ಆಕ್ಟ್ ಮಾಡುತ್ತೆ. and this double slashes or double line
represents what? Salt bridge. So both the two rods or the electrodes are connected by a salt bridge by putting two lines or the two slashes. Then next we have question ಏನು, write down the reaction taking place at the anode and the cathode. ಸೊ ಆನೋಡ್ ಸೈಡ್ ನಮ್ಗೆ ಯಾವ ರಿಯಾಕ್ಷನ್ ಆಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಆನೋಡ್ ಸೈಡ್ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಅಂದ್ರೆ ಏನು? ಲಾಸ್ ಆಫ್ ಎಲೆಕ್ಟ್ರಾನ್. ಆಕ್ಸಿಡೇಷನ್ ಮೀನ್ಸ್ ವಾಟ್? ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಮತ್ತೆ ಕ್ಯಾಥೋಡ್ ಸೈಡ್ ನಮಗೆ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಕ್ಯಾಥೋಡ್ ಸೈಡ್ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಏನು? ಗೈನ್ ಆಫ್ ಎಲೆಕ್ಟ್ರಾನ್ಸ್. ರಿಡಕ್ಷನ್ ಮೀನ್ಸ್ ವಾಟ್? ಗೈನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ನಮಗೆ ಆನೋಡ್ ರಿಯಾಕ್ಷನ್ ಕಾಪರ್ ಎಲೆಕ್ಟ್ರಾನ್ಸ್ ಅನ್ನ ಲಾಸ್ ಮಾಡ್ಕೋತಾ ಇದೆ. ಇಟ್ ಈಸ್ ಗೋಯಿಂಗ್ ಟು ಗಿವ್ ಫ್ರಮ್ ಕಾಪರ್ ಟು Cu2+ ಆಗ್ತಾ ಇದೆ ಅಂಡ್ 2 ಎಲೆಕ್ಟ್ರಾನ್ಸ್ ಅನ್ನ ಲಾಸ್ ಮಾಡ್ಕೊಳ್ತಿದೆ. ಅಂಡ್ ಅಟ್ ಕ್ಯಾಥೋಡ್ ರಿಯಾಕ್ಷನ್ ಅಂತ ತಗೊಂಡಾಗ Ag+ ಏನಿದೆ that is going to accept the electron and it is going to form a Ag. So Ag, that means by gaining the electron it is going to form the metal or the electrode. So Ag ನಮಗೆ ಫಾರ್ಮೇಶನ್ ಆಗುತ್ತೆ. Then next question, consider the reaction 2Ag plus cadmium gives 2Ag plus Cd2 plus cadmium 2 plus. The standard electrode potentials of Ag plus gives Ag and Cd2 plus gives Cd. Couples are 0.80 volt and minus 0.40 volt respectively. First one, what is the standard potential E0 for this reaction ಅಂತ ಹೇಳಿದ್ದಾರೆ. ಸೊ ನಮಗೆ ಆಸ್ ಪರ್ ದಿಸ್ ಕ್ವಶನ್ ವಿ ನೋ ದ ಫಾರ್ಮುಲಾ E0 cell is equals to E0 right minus E0 left ಅಂತ ಗೊತ್ತಿದೆ, ಅಥವಾ E0 ಕ್ಯಾಥೋಡ್. ಓಕೆ, ಸೊ ಆರ್ ಪ್ಲೇಸ್ ಅಲ್ಲಿ ನೀವು ಕ್ಯಾಥೋಡ್ ಮೈನಸ್ ಎಲ್ ಪ್ಲೇಸ್ ಅಲ್ಲಿ ಆನೋಡ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ದಿಸ್ ಇಸ್ ಫಸ್ಟ್ ಕ್ವಶನ್ ಫಾರ್ಮುಲಾ. ಅಂಡ್ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಫಾರ್ ದಿಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ವಿಚ್ ಎಲೆಕ್ಟ್ರೋಡ್ ಇಸ್ ನೆಗೆಟಿವ್ ಎಲೆಕ್ಟ್ರೋಡ್. ಸೊ ಈಗ ಕೊಟ್ಟಿರುವಂತ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಲ್ಲಿ ಎಲೆಕ್ಟ್ರೋನೆಗೆಟಿವ್ ಯಾವ ಎಲೆಕ್ಟ್ರೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಕೇಳ್ತಿದ್ದಾರೆ. ಅಂಡ್ ಹಾಗಿದ್ರೆ ಲೆಟ್ ಅಸ್ ನೋ ವಾಟ್ ಇಸ್ ದ ಆನ್ಸರ್. ಸೊ ಈಗ ಫಸ್ಟ್ ಆನ್ಸರ್ ಅನ್ನ ನೋಡೋಣ. ಫಸ್ಟ್ ಒನ್, ಆಕ್ಸಿಡೇಷನ್ ಆಫ್ ಸೆಲ್ ರಿಯಾಕ್ಷನ್. ಈಗ ಕ್ಯಾಡ್ಮಿಯಮ್ ನಮಗೆ CD ಆಗಿ ಕನ್ವರ್ಟ್ ಆಗ್ತಿದೆ. ಸಾರಿ, CD ಇಸ್ ಗೋಯಿಂಗ್ ಟು ನೋಡಿ ಇಲ್ಲಿ ಕ್ವಶನ್ ಅಲ್ಲಿ 2Ag ಪ್ಲಸ್ 2Ag ಆಗ್ತಾ ಇದೆ. CD ಏನಾಗ್ತಾ ಇದೆ? Cd2+ ಆಗ್ತಾ ಇದೆ. ಸೊ CD ಮೆಟಲ್ಲು Cd2+ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಲೂಸ್ ದ ಎಲೆಕ್ಟ್ರಾನ್ ಅಂತ, ಕರೆಕ್ಟಾ? ಸೊ ವೆನ್ CD ಈಸ್ ಗೋಯಿಂಗ್ ಟು ಕನ್ವರ್ಟ್ Cd2+ ಅಂತ ಅಂದ್ರೆ 2 ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೋತಾ ಇದೆ. ಸೊ ದಿಸ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಅಂಡ್ ವೇರ್ CD ಈಸ್ ಆಕ್ಟ್ಸ್ ಆಸ್ ಎ ಆನೋಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ಓಕೆನಾ, ಆಕ್ಸಿಡೇಷನ್ ಆಗುತ್ತೆ. ಅಂಡ್ ಅನದರ್ ಆಫ್ ರಿಯಾಕ್ಷನ್ ತಗೊಂಡಾಗ ಕ್ವಶನ್ ಅಲ್ಲಿ 2Ag ಪ್ಲಸ್ 2Ag ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ 2Ag ಪ್ಲಸ್ 2 ಎಲೆಕ್ಟ್ರಾನ್ಸ್ ನ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ ದ 2Ag ನ ಫಾರ್ಮೇಶನ್ ಮಾಡುತ್ತೆ. ದಿಸ್ ಇಸ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಬಿಕಾಸ್ ಇಲ್ಲಿ ಏನಾಗ್ತಿದೆ? ಗೈನ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಗೈನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇರೋದ್ರಿಂದ ರಿಡಕ್ಷನ್ ರಿಯಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಏನು? CD gives Cd2+ plus 2 electrons. ರಿಡಕ್ಷನ್ ಆಫ್ ರಿಯಾಕ್ಷನ್ ಏನು? 2Ag plus 2 electrons give 2Ag ಅಂತ. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? CD ಕಪಲ್ಸ್ ರೆಸ್ಪೆಕ್ಟಿವ್ ಆಗಿ Ag plus gives Ag, ದಟ್ ಈಸ್ ಸಿಲ್ವರ್ ರಿಲೇಟೆಡ್ ರಿಡಕ್ಷನ್ ಏನಾಗ್ತಾ ಇದೆ ಅದು 0.80 ಕೊಟ್ಟಿದ್ದಾರೆ. ಆಕ್ಸಿಡೇಷನ್ ನಮಗೆ ಮೈನಸ್ 0.40 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಲೆಟ್ ಅಸ್ ರೈಟ್ ಇಲ್ಲಿ ಕ್ಯಾಥೋಡ್ ಆಗಿ ನಮಗೆ ಆಗಿದ್ರೆ ಕ್ಯಾಥೋಡ್ ಆಗಿ ಯಾವ್ದು ಆಕ್ಟ್ ಮಾಡುತ್ತೆ? Cd2+ ಮತ್ತೆ ಆನೋಡ್. Cd2+ is going to give Cd2+ ಅಲ್ವಾ? CD gives Cd2+ which acts as a cathode. ನೋಡಿ ಫಾರ್ಮುಲಾ we have E0 cell is equals to E0 cathode minus E0 anode. So E0 cell is equals to E0 cathode ಯಾವುದಿಲ್ಲಿ? Cd2+ or CD minus E0 Ag plus Ag. Okay, so ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? E0 cell is equals to 0.80 minus of minus 0.40 ಬರಿಬೇಕು ಇಲ್ಲಿ ಒಂದು ಸ್ಟೆಪ್ಪು. that is equals to 0.80 minus of minus 0.40 ಅಂತ ಅಂದ್ರೆ that is equals to 0.80 plus 0.40 ಆಗುತ್ತೆ. ಇದನ್ನ ಆಡ್ ಮಾಡಿದಾಗ you will get 1.20 ವೋಲ್ಟ್. ಓಕೆ, 1.20 ವೋಲ್ಟ್ ನಿಮಗೆ ಸಿಗುತ್ತೆ.
ಸೊ ಆನ್ಸರ್ ಈಸ್ ಇ ನಾಟ್ ಸೆಲ್ ನಿಮ್ಗೆ ಎಷ್ಟು ಬಂತು ಆನ್ಸರು 1.20 ವೋಲ್ಟ್ ಬರುತ್ತೆ. ಸೊ ದಟ್ ಈಸ್ ಫಾರ್ ಆನ್ಸರ್ ಫಾರ್ ಫಸ್ಟ್ ಒನ್. ಸೊ ದಟ್ ಈಸ್ 1.20 ವೋಲ್ಟ್. ಸೊ ದೆನ್ ಸೆಕೆಂಡ್ ಒನ್ we have for this electrochemical cell which electrode is a negative electrode ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಸಿಲ್ವರ್ ಎಲೆಕ್ಟ್ರೋಡ್ ನಮಗೆ ನೆಗೆಟಿವ್ ಎಲೆಕ್ಟ್ರೋಡ್ ಆಗಿ ಆಕ್ಟ್ ಮಾಡುತ್ತೆ, ದಟ್ ಈಸ್ ಆನೋಡ್ ಆಗಿ ನಮಗೆ ಆಕ್ಟ್ ಮಾಡುತ್ತೆ. ಸಿಲ್ವರ್ ಎಲೆಕ್ಟ್ರೋಡ್ ನಾವು ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ after Daniell cell, next we have standard hydrogen electrode. So based on the calculations, that is E naught cell ಬೇಸ್ಡ್ ಮೇಲೆ ನಿಮಗೆ ನಂಬರ್ ಆಫ್ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ದೆನ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ದಿಸ್ ಕಾನ್ಸೆಪ್ಟ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಶಿ ರಿಲೇಟೆಡ್ ನಿಮಗೆ ಕಂಪಲ್ಸರಿ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಸೊ ಶಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಶಾರ್ಟ್ಲಿ ಅಬ್ರಿವೇಟೆಡ್ ಆಸ್ ಶಿ ಅಂತ ಹೇಳ್ತೀರಿ. ಅಂಡ್ ಆಲ್ಸೋ ವಿ ಕಾಲ್ ಇಟ್ ಆಸ್ ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಾನು ನಾವು ರೆಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ಸೊ ಶಾರ್ಟ್ಲಿ ಅಬ್ರಿವೇಟೆಡ್ ಆಸ್ NHE. ಶಾರ್ಟ್ ಆಗಿ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, NHE ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಬರ್ತೀವಿ, ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ನಾವು ಲೆಟ್ ಅಸ್ ನೋ. ಸೊ ದಿಸ್ ಇಸ್ ಅನದರ್ ಸೆಲ್. ಓಕೆ, ಸೊ ಶಿ ಅಥವಾ ನೀನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ದಿಸ್ ಇಸ್ ಎ ಅನದರ್ ಶೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ she consisting of a platinum wire sealed in a glass tube. So ಇಲ್ಲಿ ನೋಡಿ, this is the representation of she. So the diagrammatic representation of she. ಸೊ ಈ ಶಿ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಬೀಕರ್ ಇದೆ. ಈ ಬೀಕರ್ ಅಲ್ಲಿ ಸೊಲ್ಯೂಷನ್ ಅನ್ನ ಫಿಲ್ ಮಾಡಿದ್ದಾರೆ. ಸೊ ವಿಚ್ ಈಸ್ ಹ್ಯಾವಿಂಗ್ 1 mole per dm³ ಮತ್ತೆ H+ ಅಯಾನ್, HCl ಸೊಲ್ಯೂಷನ್ ಇದು. ಸೊ ಈ HCl ಸೊಲ್ಯೂಷನ್ ಅಲ್ಲಿ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ H+ ಅಯಾನ್ ಅಂತ ನಾವು ಹೇಳ್ಬೋದು. ಅಂಡ್ ಇದರಲ್ಲಿ ಒಂದು ಇವ್ಯಾಕ್ಯುಯೇಟೆಡ್ ಒಂದು ಗ್ಲಾಸ್ ಟ್ಯೂಬ್ ನ ಡಿಪ್ ಮಾಡಿದ್ದಾರೆ ಇನ್ ದಿಸ್ ಸೊಲ್ಯೂಷನ್. ಅಂಡ್ ಫಾರ್ ದಟ್ ಟ್ಯೂಬ್ ಇಸ್ ಹ್ಯಾವಿಂಗ್ ಎ ಸೈಡ್ ಟ್ಯೂಬ್. ಆ ಸೈಡ್ ಟ್ಯೂಬ್ ಇಂದ ಹೈಡ್ರೋಜನ್ ಗ್ಯಾಸ್ ಬೈ ಮೇಂಟೈನಿಂಗ್ 1 atmospheric pressure ಹೈಡ್ರೋಜನ್ ಗ್ಯಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಇನ್ ದಿಸ್ ಟ್ಯೂಬ್ ದ ಪ್ಲಾಟಿನಮ್ ವೈರ್ ಇಸ್ ಡಿಪ್ಡ್ ವಿಚ್ ಕಂಟೈನ್ಸ್ ದ ಪ್ಲಾಟಿನಮ್ ಬ್ಲಾಕ್ ಸರ್ಫೇಸ್. ನೋಡಿ, ಇದು ಪ್ಲಾಟಿನಮ್ ಬ್ಲಾಕ್ ಸರ್ಫೇಸ್ ವಿಚ್ ಈಸ್ ಡಿಪ್ಡ್ ಇನ್ ದ HCl ಸೊಲ್ಯೂಷನ್. 1 molar HCl ಸೊಲ್ಯೂಷನ್ ಅಲ್ಲಿ ಅದನ್ನ ಡಿಪ್ ಮಾಡಿದ್ದಾರೆ. And here they maintained the temperature 25 degree Celsius temperature ಅನ್ನ ಮೇಂಟೈನ್ ಮಾಡಿದ್ದಾರೆ. This is the diagrammatic representation of she. So now let us come to know what is she. ಹಾಗಿದ್ರೆ ಇಲ್ಲಿ she consisting of a platinum wire sealed in a glass tube and has a platinum foil attached to it. ನೋಡಿ, ಇಲ್ಲಿ ಏನ್ ಪ್ಲಾಟಿನಮ್ ಬ್ಲಾಕ್ ಸರ್ಫೇಸ್ ಅಂತ ಹೇಳಿದ್ರಿ, ಇದನ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ ಪ್ಲಾಟಿನಮ್ ಫಾಯಿಲ್ ಅಂತ ಹೇಳ್ತೀವಿ, ಪ್ಲಾಟಿನಮ್ ಫಾಯಿಲ್. ಓಕೆ, ಸೊ ಈ ಪ್ಲಾಟಿನಮ್ ಫಾಯಿಲ್ ನ ಸೊಲ್ಯೂಷನ್ ಅಲ್ಲಿ ನಾವು ಡಿಪ್ ಮಾಡಿರ್ತೀವಿ. ಅಂಡ್ ದ ಫಾಯಿಲ್ ಈಸ್ ಕೋಟೆಡ್ ವಿತ್ ಎ ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್. ಸೊ ಆ ಫಾಯಿಲ್ ನ ಯಾವ್ದ್ರಿಂದ ಕೋಟ್ ಮಾಡಿರ್ತಾರೆ, ಸೊ ದ ಫಾಯಿಲ್ ಇನ್ ದ ಸೆನ್ಸ್, ಸೊ ನಿಮ್ಗೆ ಫಾಯಿಲ್ ಈ ತರ ನೋಡ್ತೀರಾ, ಈ ಫಾಯಿಲ್ ನ ಕಂಪ್ಲೀಟ್ ಆಗಿ ಪ್ಲಾಟಿನಮ್ ಇಂದ, ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಇಂದ ಕೋಟ್ ಮಾಡಿರ್ತಾರೆ. ಇಟ್ ಈಸ್ ಡಿಪ್ಡ್ ಇನ್ ಟು ಅನ್ ಆಸಿಡ್ ಸೊಲ್ಯೂಷನ್ ಕಂಟೈನಿಂಗ್ H+ ಅಯಾನ್ಸ್ ಹ್ಯಾವಿಂಗ್ 1 molar ಕಾನ್ಸಂಟ್ರೇಷನ್. ಸೊ ಈ ಪ್ಲಾಟಿನಮ್ ಫಾಯಿಲ್ ನ 1 molar ಕಾನ್ಸಂಟ್ರೇಷನ್ HCl ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿರ್ತಾರೆ. ಓಕೆ, ಅಂಡ್ ಪ್ಯೂರ್ ಹೈಡ್ರೋಜನ್ ಗ್ಯಾಸ್ ಅಟ್ 1 atmospheric pressure is bubbled into the solution at constant temperature. ಸೊ 25 degree Celsius ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ತಾ ಅದಕ್ಕೆ 1 atm ಪ್ರೆಷರ್ ಅಲ್ಲಿ ಪ್ಯೂರ್ ಹೈಡ್ರೋಜನ್ ಗ್ಯಾಸ್ ಅನ್ನ ಸೀಲ್ಡ್ ಗ್ಲಾಸ್ ಟ್ಯೂಬ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಮಾಡ್ತೀವಿ. ಓಕೆ, ದೆನ್ ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್. ಸೊ ದ ಸೆಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಬರೀತೀವಿ ಶೀಗೆ ಅಂತ ಅಂದ್ರೆ, ಪ್ಲಾಟಿನಮ್ H2 ಅಥವಾ H+ ಅದು ಆನೋಡ್ ಆಗಿ ಆಕ್ಟ್ ಮಾಡುತ್ತೆ ನಮಗೆ. ಓಕೆ, ಬಿಕಾಸ್ ಇಲ್ಲಿ ಪ್ಲಾಟಿನಮ್ ಫಾಯಿಲ್ ಅನ್ನ ಯೂಸ್ ಮಾಡ್ತಿದೀವಲ್ವಾ. ಸೊ ಪ್ಲಾಟಿನಮ್ H2/H+, it acts as an anode,
ಮತ್ತೆ H+/H2 ಅಥವಾ ಪ್ಲಾಟಿನಮ್ ವೆನ್ ಇಟ್ ಆಕ್ಟ್ಸ್ ಆಸ್ ಎ ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಸೊ ಆನೋಡ್ ಮತ್ತೆ ಕ್ಯಾಥೋಡ್ ಆಗಿ ನಾವು ಆಕ್ಟ್ ಮಾಡೋ ಲೈಕ್ ಒಂದು ರೆಪ್ರೆಸೆಂಟೇಷನ್ ಅನ್ನ ನೋಡ್ಬೋದು. ಸೊ ದಿಸ್ ಇಸ್ ದ ಸೆಲ್ ರೆಪ್ರೆಸೆಂಟೇಷನ್ ಅಂಡ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಸಿ ಪ್ಲಾಟಿನಮ್ H2/H+ ಇದು ಆನೋಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ದಿಸ್ ಒನ್ ಪ್ಲಾಟಿನಮ್ ಮತ್ತೆ H2 ಅಥವಾ H+, ಸೊ ಇವೆರಡು ಕಾಂಟ್ಯಾಕ್ಟ್ ಇರುತ್ತಲ್ವಾ, ಸೊ ದಟ್ ದಿಸ್ ಇಸ್ ಆಕ್ಟ್ಸ್ ಆಸ್ ಎ ಆನೋಡ್ ಆಗಿ ಆಕ್ಟ್ ಮಾಡುತ್ತೆ. ಮತ್ತೆ H+ ಅಥವಾ H2 ಪ್ಲಾಟಿನಮ್ ವೆನ್ ಇಟ್ ಆಕ್ಟ್ಸ್ ಆಸ್ ಎ ಕ್ಯಾಥೋಡ್, ವೈಸ್ ವರ್ಸ ಅದು ನಮಗೆ ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಸೆಲ್ ರೆಪ್ರೆಸೆಂಟೇಷನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಲ್ ರಿಯಾಕ್ಷನ್ಸ್ ಏನಾಗುತ್ತೆ, ಇಫ್ ಶಿ ಆಕ್ಟ್ಸ್ ಆಸ್ ಎ ಆನೋಡ್, ಶಿ ನಮಗೆ ಆನೋಡ್ ಆಗಿ ಆಕ್ಟ್ ಮಾಡಿದ್ರೆ ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಸೊ ಆನೋಡ್ ಅಂದ್ರೆ ಏನು, ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಅಂದ್ರೆ H2 ಇಸ್ ಗೋಯಿಂಗ್ ಟು ರೆಡ್ಯೂಸಸ್ ದ ಎಲೆಕ್ಟ್ರಾನ್ಸ್, 2H+ ಮತ್ತೆ 2 ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ. 2 ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ಟು ರೆಡ್ಯೂಸಸ್ ಫ್ರಮ್ ದ H2, ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ನಮಗೆ ಇಲ್ಲಿ ಆಗುತ್ತೆ. ಅಂಡ್ ಇಫ್ ಶಿ ಆಕ್ಟ್ಸ್ ಆಸ್ ಎ ಕ್ಯಾಥೋಡ್, ನಮಗೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಾದರೂ ಕ್ಯಾಥೋಡ್ ಆಗಿ ಆಕ್ಟ್ ಮಾಡಿದ್ರೆ 2H+, 2 ಎಲೆಕ್ಟ್ರಾನ್ಸ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು H2 ನ ಫಾರ್ಮೇಶನ್ ಮಾಡುತ್ತೆ. ದೆನ್ ಇಫ್ ಶಿ ಆಕ್ಟ್ಸ್ ಆಸ್ ಎ ರಿವರ್ಸಿಬಲ್ ಎಲೆಕ್ಟ್ರೋಡ್, ಸೊ ಶಿ ಏನಾದರೂ ನಮಗೆ ರಿವರ್ಸಿಬಲ್ ಎಲೆಕ್ಟ್ರೋಡ್ ಆಗಿ ಆಕ್ಟ್ ಮಾಡಿದ್ರೆ H2 ಇಸ್ ಗೋಯಿಂಗ್ ಟು ಗಿವ್ 2H++ 2 ಎಲೆಕ್ಟ್ರಾನ್ಸ್. ಸೊ H2 ನಮಗೆ 2H+ ಮತ್ತೆ 2 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡುತ್ತೆ. And for convenience, the potential of she is a arbitrary fixed as a 0. ಸೊ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಶಿ ಪೊಟೆನ್ಷಿಯಲ್ ವ್ಯಾಲ್ಯೂನ ನಾವೇನು ಮಾಡ್ತೀವಿ, 0 ಆಗಿ ಫಿಕ್ಸ್ ಆರ್ಬಿಟರಿಲಿ ಫಿಕ್ಸ್ಡ್ ಆಸ್ ಎ 0. ಸೊ ದಟ್ ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್. ಸೊ ಶೀನ ನಾವು ಏನಂತ ಯೂಸ್ ಮಾಡ್ತೀವಿ, ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಆಲ್ರೆಡಿ ಹೂಸ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಸ್ ನೋನ್ ಟು ಅಸ್. ಸೊ ಶೀದು ಪೊಟೆನ್ಷಿಯಲ್ ವ್ಯಾಲ್ಯೂ ನಮಗೆ ಗೊತ್ತಿರೋದ್ರಿಂದ ಇದನ್ನ ವಿಚ್ ಈಸ್ ಯೂಸ್ಡ್ ಆಸ್ ಎ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್, ಬಿಕಾಸ್ ವಿಚ್ ಈಸ್ ಹ್ಯಾವಿಂಗ್ ಇಟ್ಸ್ ಪೊಟೆನ್ಷಿಯಲ್ ವ್ಯಾಲ್ಯೂ ದಟ್ ಈಸ್ E0 ವ್ಯಾಲ್ಯೂ ಶೀದು 0 ವೋಲ್ಟ್ ಇರೋದನ್ನ ನಾವು ನೋಡ್ಬೋದು. ಓಕೆ, ಸೊ ಇದನ್ನ ಫಾರ್ ಅವರ್ ಕನ್ವೀನಿಯನ್ಸ್ ಸೇಕು ಇದನ್ನ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡೋದ್ರಿಂದ ಹೂಸ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಸ್ ಆಲ್ರೆಡಿ ನೋನ್ ಫಾರ್ ಅಸ್, ನಮ್ಗೆ ಆಲ್ರೆಡಿ ಶೀದು ಪೊಟೆನ್ಷಿಯಲ್ ವ್ಯಾಲ್ಯೂ ಗೊತ್ತಿರುತ್ತೆ, ದಟ್ ಈಸ್ 0 ವೋಲ್ಟ್. ಓಕೆ, ಸೊ ದಟ್ ಈಸ್ ದ ಶಿ cell reactions. Then measurement of standard electrode potential, measurement of standard electrode potential. So ಯಾವ ರೀತಿ ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಮೆಜರ್ಮೆಂಟ್ ಮಾಡ್ತೀವಿ, ವಿಲ್ ಸಿ. Yes, the electrode whose standard electrode potential is to be measured is coupled with a sheet through a voltmeter. ಸೊ ನಾವು ಯಾವ ಎಲೆಕ್ಟ್ರೋಡ್ದು ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು, ಅದು ಅನ್ನೌನ್ ಆಗಿರುತ್ತೆ. ಹೂಸ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಸ್ ನಾಟ್ ನೋನ್ ಫಾರ್ ಅಸ್, ಬಟ್ ಆ ಇನ್ನೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಆಫ್ ಎಲೆಕ್ಟ್ರೋಡು ನಮಗೆ ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ ಬೈ ಕೀಪಿಂಗ್ ಆಸ್ ಎ ರೆಫರೆನ್ಸ್ ಶಿ. ಸೊ ಬಿಕಾಸ್ ನಮಗೆ ಶೀದು ಆಲ್ರೆಡಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ 0 ವೋಲ್ಟ್ ಅಂತ ಗೊತ್ತಿರೋದ್ರಿಂದ ಶೀನ ನಾವು ಪ್ರೈಮರಿ ರೆಫರೆನ್ಸ್ ಆಗಿ ಕನ್ಸಿಡರ್ ಮಾಡಿ ಇನ್ನೊಂದು ಎಲೆಕ್ಟ್ರೋಡ್ದು ಪೊಟೆನ್ಷಿಯಲ್ ವ್ಯಾಲ್ಯೂನ ನಾವು ಮೆಷರ್ ಮಾಡ್ಬೋದು. ಓಕೆ, ದ ಎಲೆಕ್ಟ್ರೋಡ್ ಹೂಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಟು ಬಿ ಮೆಷರ್ಡ್ ಈಸ್ ಕಪಲ್ಡ್ ವಿತ್ ಎ ಶೀ ಥ್ರೂ ಎ ವೋಲ್ಟ್ ಮೀಟರ್. ಸೊ ದೆನ್ the voltmeter reading indicates the potential difference between the two electrodes. So voltmeter reading ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದ್ರೆ, ಸೊ ನಾವು ಏನು ಎರಡು ಎಲೆಕ್ಟ್ರೋಡ್ಸ್ ಅನ್ನ ಪ್ಲೇಸ್ ಮಾಡ್ತೀವಿ ಇನ್ ಬೋತ್ ದ ಬೀಕರ್ಸ್ ಆಫ್ ಸೆಲ್ಸ್ ಅಲ್ಲಿ, ಸೊ ದಟ್ ವೋಲ್ಟ್ಮೀಟರ್ ಇಂಡಿಕೇಟ್ಸ್ ವಾಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಈ ಎರಡು ಎಲೆಕ್ಟ್ರೋಡ್ಸ್ ಮಧ್ಯೆ ಏನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗ್ತಾ ಇದೆ ಅನ್ನೋದನ್ನ ನಾವು ವೋಲ್ಟ್ ಮೀಟರ್ ರೀಡಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ದೆನ್ ನೆಕ್ಸ್ಟ್, ಸಿನ್ಸ್ ದ ಪೊಟೆನ್ಷಿಯಲ್ ಆಫ್ ಶಿ ಇಸ್ ಟೇಕನ್ ಆಸ್ ಎ 0, ದ ಮೆಜರ್ಡ್ EMF ಇಸ್ ಈಕ್ವಲ್ಸ್ ಟು ದ ಪೊಟೆನ್ಷಿಯಲ್ ಆಫ್ ದ ಎಲೆಕ್ಟ್ರೋಡ್. ಸೊ ನಾವು ಇವನ್ ದೋ ನಾವು ಶೀದು ಪೊಟೆನ್ಷಿಯಲ್ ವ್ಯಾಲ್ಯೂ 0 ಅಂತ ಕನ್ಸಿಡರ್ ಮಾಡಿದ್ರು ಸಹ ದ ಮೆಜರ್ಡ್ EMF ಇಸ್ ಈಕ್ವಲ್ಸ್ ಟು ದ ಪೊಟೆನ್ಷಿಯಲ್ ಆಫ್ ದ ಎಲೆಕ್ಟ್ರೋಡು ಆಗಿರುತ್ತೆ. ಸೊ ದೆನ್ ಎಕ್ಸಾಂಪಲ್ ನಾವು ಪ್ಲಾಟಿನಮ್ H2 ಅಥವಾ H+, Cu2+, ಅನದರ್ ಎಲೆಕ್ಟ್ರೋಡ್ ನಾವು Cu2+, Cuದು ನಾವು EMF ನ ಫೈಂಡ್ ಔಟ್ ಮಾಡಬೇಕು ಅಂತ ಇಲ್ಲಿ ಏನು ಮಾಡಿದ್ದೀವಿ, ಆಸ್ ಎ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ನಾವು ಶೀನ ಕನ್ಸಿಡರ್ ಮಾಡಿರ್ತೀವಿ.
ಸೊ ಹೂಸ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಸ್ ಆಲ್ರೆಡಿ ನೋನ್ ಫಾರ್ ಅಸ್, ದಟ್ ಈಸ್ 0 ವೋಲ್ಟ್ ಇರುತ್ತೆ. ಬೈ ಕೀಪಿಂಗ್ ದಿಸ್ ಇನ್ ಮೈಂಡ್ ನಾವೇನ್ ಮಾಡ್ತೀವಿ, ಇ ಎಮ್ ಎಫ್ ಆಫ್ ದಿಸ್ ಕಾಪರ್ ಎಲೆಕ್ಟ್ರೋಡನ್ನ ಫೈಂಡ್ ಔಟ್ ಮಾಡ್ತಾ ಬರ್ತೀವಿ. ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಾವು ಸಿ ದಿಸ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್. ಓಕೆ, ಸೊ ನೀವು ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ನೋಡಿದಾಗ ಲೆಫ್ಟ್ ಸೈಡ್ ಅಲ್ಲಿ ನಾವು ಶೀನ ಪ್ಲೇಸ್ ಮಾಡಿದೀವಿ. ಓಕೆ, ಸೊ ಶಿ ಎಲೆಕ್ಟ್ರೋಡ್ ಅನ್ನ ಪ್ಲೇಸ್ ಮಾಡಿದೀವಿ. So which is standard hydrogen electrode, which is having the 1 molar H plus ion solution, HCl solution, and we are placing 1 atmospheric pressure maintain ಮಾಡಿಬಿಟ್ಟು ಹೈಡ್ರೋಜನ್ ಗ್ಯಾಸ್ ಅನ್ನ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರ್ತೀವಿ. ಓಕೆ, ಅಂಡ್ ಇನ್ ಅನದರ್ ಬೀಕರ್ ಸೊ ವಿ ಆರ್ ಪ್ಲೇಸಿಂಗ್ ವಾಟ್ ಕಾಪರ್ ಎಲೆಕ್ಟ್ರೋಡ್ ನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಪ್ಲೇಸ್ ಮಾಡಿರ್ತೀವಿ. ಓಕೆ, ಸೊ ಇಲ್ಲೇನಾಗುತ್ತೆ, ವೆನ್ ವಿ ಪಾಸ್ ದ ಎಲೆಕ್ಟ್ರಿಸಿಟಿ, ಸೊ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಮ್ ಶಿ ಇಂದ ಏನಾಗುತ್ತೆ ಟುವರ್ಡ್ಸ್ ಕಾಪರ್ ಎಲೆಕ್ಟ್ರೋಡ್ ಕಡೆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗ್ತಾ ಬರುತ್ತೆ ಲೈಕ್ ದಿಸ್. ಓಕೆ, ಸೊ ದ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಫ್ರಮ್ ಶಿ ಟು ದ ಕಾಪರ್ ಎಲೆಕ್ಟ್ರೋಡ್ ಕಡೆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಆ ಟೈಮಲ್ಲಿ ನಮಗೆ 0.337 ಅಂತ ರೀಡಿಂಗು ತೋರಿಸ್ತಾ ಇರುತ್ತೆ ಇನ್ ವೋಲ್ಟ್ ಮೀಟರ್ ಅಲ್ಲಿ. ಓಕೆ, ಸೊ ವೋಲ್ಟ್ ಮೀಟರ್ ಅಲ್ಲಿ ಯು ಮೇ ಸಿ ದ ವ್ಯಾಲ್ಯೂ ಬೈ ಶೋಯಿಂಗ್ 0.337 ವೋಲ್ಟ್ ವ್ಯಾಲ್ಯೂ ತೋರಿಸೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಬೈ ಟೇಕಿಂಗ್ ದಿಸ್, ಹಾಗಾಗಿ ಅಂದ್ರೆ ದಿಸ್ ಶೋಸ್ ಕಾಪರ್ ಎಲೆಕ್ಟ್ರೋಡ್ದು ಇ ಎಮ್ ಎಫ್ ಅಥವಾ ಇ ಸೆಲ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ತೋರಿಸ್ತಿದ್ದಾರೆ, 0.337 ವೋಲ್ಟ್ ಅಂತ. ಓಕೆ, ಸೊ ಈ ಸೆಲ್ ಅಂದ್ರೆ ಇಲ್ಲಿ ಕಾಪರ್ ನಮ್ಗೆ ಕ್ಯಾಥೋಡ್ ಆಗಿ ಆಕ್ಟ್ ಮಾಡ್ತಿರೋದ್ರಿಂದ ಸೊ ನಾವು ಆ ಕಾಪರ್ ಈ ಕಾಪರ್ ವ್ಯಾಲ್ಯೂನ ನಾವೇನಂತ ಕನ್ಸಿಡರ್ ಮಾಡಬೇಕು, 0.337. ಸೊ 337 ನಾವು ರೌಂಡ್ ಆಫ್ ಮಾಡಿದ್ರೆ 37 ಇರೋದ್ರಿಂದ 34 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಈಸ್ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ದ 0.34. ಓಕೆ, ಸೊ ದಟ್ ವಿ ಹ್ಯಾವ್ ದ ಫಾರ್ಮುಲಾ. ವೋಲ್ಟ್ ಮೀಟರ್ ರೀಡಿಂಗ್ ನಮಗೆ 0.34 ವೋಲ್ಟ್ಸ್ ಇರೋದ್ರಿಂದ ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ಇ ರೈಟ್ ಮೈನಸ್ ಇ ಲೆಫ್ಟ್ ಅಂತ ಬರುತ್ತೆ. ದೆನ್ ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ಇ ರೈಟ್ ಸೈಡ್ ಕಾಪರ್ ಎಲೆಕ್ಟ್ರೋಡ್ ಇದೆ ಮೈನಸ್ ಇ ಲೆಫ್ಟ್ ಸೈಡ್ ಶಿ ಇದೆ. ಸೊ ದೆನ್ ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು, 0.34 ವೋಲ್ಟ್ ಬಂದಿದೆ. ಸೊ ಇ ಎಮ್ ಎಫ್ ಆಫ್ ಎಸ್ ಎಲ್ ಏನು 0.34, ಸಾರಿ ಇಲ್ಲಿ ಇ ಎಮ್ ಎಫ್ ಆಫ್ ಎಸ್ ಎಲ್ ವೋಲ್ಟ್ ಮೀಟರ್ ಅಲ್ಲಿ ತೋರಿಸ್ತಾ ಇರೋದು, ನಾಟ್ ದ ಇ ಎಮ್ ಎಫ್ ಆಫ್ ದ ಕಾಪರ್ ಎಲೆಕ್ಟ್ರೋಡ್, ದಟ್ ವಿ ಆರ್ ಗೋಯಿಂಗ್ ಟು ಫೈಂಡಿಂಗ್ ಔಟ್ ನೌ. ಸೊ ಇ ಎಮ್ ಎಫ್ ಆಫ್ ಎಸ್ ಎಲ್ ಇಸ್ 0.34 ವೋಲ್ಟ್ ಇಸ್ ಈಕ್ವಲ್ಸ್ ಟು ಈ ಕಾಪರ್ ನಮಗೆ ಗೊತ್ತಿಲ್ಲ, ದಟ್ ವಿ ನೀಡ್ ಟು ಫೈಂಡ್ ಔಟ್, ಮೈನಸ್ ಈ ಶಿ ಎಷ್ಟಿರುತ್ತೆ 0 ವೋಲ್ಟ್ ಇರುತ್ತೆ, ದಟ್ ಈಸ್ ದ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ವ್ಯಾಲ್ಯೂ. ದೆನ್ ಈ ಕಾಪರ್ ಏನಾಗುತ್ತೆ ಆಗ 0.34 ಮೈನಸ್ 0ನ ಲೆಫ್ಟ್ ಸೈಡ್ ಕಳಿಸಿದ್ರೆ ಪ್ಲಸ್ 0 ಆಗುತ್ತೆ. ಅಂಡ್ ಇಫ್ ವಿ ಆಡ್ ಬೋತ್ ದ ವ್ಯಾಲ್ಯೂಸ್ ವಿ ವಿಲ್ ಗೆಟ್ 0.34 ವೋಲ್ಟ್. ಸೊ ಕಾಪರ್ ಎಲೆಕ್ಟ್ರೋಡ್ದು ಈ ವ್ಯಾಲ್ಯೂ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟಿರುತ್ತೆ, 0.34 ವೋಲ್ಟ್ ಇರುತ್ತೆ. ಓಕೆ, ಸೊ ದಟ್ ಈಸ್ ಹೌ ಟು ಫೈಂಡ್ ಔಟ್ ದ potential value, electrode potential value by taking the She as a primary reference. Okay, by taking the She as a primary reference electrode to find out the potential value of the another electrodes. Next, electrochemical series. So in electrochemical series andre, so this is very very important for exam. 2 ಮಾರ್ಕ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಓಕೆ, ಸೊ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಅಂದ್ರೆ, so the arrangement of various elements in the increasing order of their standard reduction potential. So arrangement of elements, so like ಈಗ ಫಾರ್ ಎಕ್ಸಾಂಪಲ್ ಕಾಪರ್ ಎಲೆಕ್ಟ್ರೋಡ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನಮ್ಗೆ ಆಲ್ರೆಡಿ seeing the this one experiment we got to know the value of copper electrode alva. So electrochemical series anta andre the elements are arranged in the increasing order of their standard reduction potential, andre E naught cell value based on that nav en ಮಾಡ್ತಾರೆ ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡ್ತಾ ಬರ್ತಾರೆ increasing order of their what electrode standard reduction potential value by taking hydrogen as a standard. hydrogen ಅನ್ನ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಕನ್ಸಿಡರ್ ಮಾಡಿ ಅದರ್ ಎಲಿಮೆಂಟ್ಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಬೇಸ್ಡ್ ಮೇಲೆ ಅರೇಂಜ್ ಮಾಡಿರ್ತಾರೆ. ಸೊ ಅದನ್ನ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ದೆನ್ ನೆಕ್ಸ್ಟ್ ವಿ ಹ್ಯಾವ್
applications of electrochemical cell. Applications of electrochemical cell. What are the applications of electrochemical cell anta andre, the first one we have calculation of standard EMF of a cells. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಪ್ಲಿಕೇಶನ್ಸ್ ಏನು ಅಂತ ಅಂದರೆ, ಒಂದು ನಾವು ಸ್ಟ್ಯಾಂಡರ್ಡ್ ಇ ಎಮ್ ಎಫ್ ಆಫ್ ಎ ಸೆಲ್ನ ಫೈಂಡ್ ಔಟ್ ಮಾಡೋ ಹತ್ರ ಯೂಸ್ ಮಾಡ್ತೀವಿ. So that is the EMF of a cell is given by the equation E cell is equals to E cathode minus E anode. E cell is equals to what? E cathode minus E anode. Then it is possible to calculate the standard electrode potential of cells from the electrochemical series. So ಇದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಅಂದರೆ, ಓಕೆ, ಸೊ ನಾವು ಈ ಆನೋಡು ಅಥವಾ ಈ ಕ್ಯಾಥೋಡು ಯಾವುದಾದ್ರೂ ನಮಗೆ ಶಿ ವ್ಯಾಲ್ಯೂ ಇರುತ್ತೆ ಅಂಡ್ ಅನದರ್ ಒನ್ ವ್ಯಾಲ್ಯೂ ನಮಗೆ ಬೇಕು ಅಂತ ಅಂದರೆ, ಈ ಸೆಲ್ ವ್ಯಾಲ್ಯೂ ಬೇಕು ಅಂತ ಅಂದರೆ ಬೇಸ್ಡ್ ಆನ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಯಾವ ರೀತಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ, increasing order of standard reduction potential, standard reduction potential based ಮೇಲೆ, ಓಕೆ, ಸೊ ಏನು ಮಾಡಿರ್ತಾರೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಬೇಸ್ಡ್ ಮೇಲೆ ಏನು ಮಾಡಿರ್ತಾರೆ, ಎಲಿಮೆಂಟ್ಸನ್ನ ಅರೇಂಜ್ ಮಾಡಿರ್ತಾರೆ. ಆ ವ್ಯಾಲ್ಯೂಸ್ನ ತಗೊಂಡು ನಾವು ಈ ಸೆಲ್ಲನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸ್ಟ್ಯಾಂಡರ್ಡ್ ಇ ಎಮ್ ಎಫ್ ಆಫ್ ದ ಸೆಲ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಅಪ್ಲೈಯಿಂಗ್ ದ ಫಾರ್ಮುಲಾ ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಸ್ಟ್ಯಾಂಡರ್ಡ್ ಇ ಎಮ್ ಎಫ್ ಆಫ್ ದ ಸೆಲ್ಲನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಟ್, the electrode with higher reduction potential will acts as a cathode. So ಯಾವ ಎಲೆಕ್ಟ್ರೋಡ್ಸು ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ನ ಹೊಂದಿರುತ್ತೆ, ದಟ್ ಇಸ್ ಈ ಸೆಲ್ ವ್ಯಾಲ್ಯೂ ಯಾವ ಎಲೆಕ್ಟ್ರೋಡ್ಸು ಜಾಸ್ತಿ ಇರುತ್ತೆ ಆ ಎಲೆಕ್ಟ್ರೋಡ್ಸು ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ. ಅದೇ ರೀತಿ ಈ ಸೆಲ್ ವ್ಯಾಲ್ಯೂ ಯಾವ ಎಲಿಮೆಂಟ್ಸ್ದು ಕಡಿಮೆ ಇರುತ್ತೆ, ದಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಯಾವ ಎಲೆಕ್ಟ್ರೋಡ್ಸ್ದು ಅಥವಾ ಯಾವ ಎಲಿಮೆಂಟ್ಸ್ದು ಕಡಿಮೆ ಇರುತ್ತೆ ಅದು ಆ್ಯನೋಡ್ ಆಗಿ ಆಕ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ದೀಸ್ ಟು ಕೀ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಯೂಸ್ ಆಫ್ ದ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಏನಾಗುತ್ತೆ ಅಂದರೆ, to calculate the relative strength of oxidizing and reducing agents. So electrochemical series na ನಾವು ಇನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ, in order to calculate the relative strength of the oxidizing and reducing agents. Okay, so relative strength of oxidizing ಮತ್ತೆ reducing agents calculations ಅಲ್ಲಿ ಸಹ ನಮಗೆ ಎಲೆಕ್ಟ್ರೋಕೆಮಿಕಲ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ substance with lower reduction potential have greater tendency to undergo oxidation. ಯಾಕೆ ಅಂದರೆ ಲೋಯರ್ ರಿಡಕ್ಷನ್ ಪೊಟೆನ್ಷಿಯಲ್ಸ್ ಇರುವಂಥ ಎಲಿಮೆಂಟ್ಸು ಆಕ್ಸಿಡೇಷನ್ ಆಗುತ್ತೆ ಅಂದರೆ ಅದು ಆ್ಯನೋಡ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಆ್ಯನೋಡ್ ಆಗಿ ಆಕ್ಟ್ ಮಾಡುತ್ತೆ, ಸೊ ದಟ್ ಇಟ್ ಅಂಡರ್ಗೋ ಆಕ್ಸಿಡೇಷನ್. ಸೊ ಆ ಎಲಿಮೆಂಟ್ಸ್ ಅಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ಸು ಆಗ್ತಾ ಇರುತ್ತೆ. ದೇ ಆರ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಎಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಐ ಮೀನ್ ದ ಆ್ಯನೋಡ್ ಸೈಡ್ ಇರುವಂಥ ಎಲಿಮೆಂಟ್ಸನ್ನ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಪಾಯಿಂಟ್ಸನ್ನ. ಯಾವ ಸಬ್ಸ್ಟೆನ್ಸಸ್ಸು ಲೋಯರ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸನ್ನು ಹೊಂದಿರುತ್ತೆ, ದೇ ಆರ್ ಹ್ಯಾವಿಂಗ್ ದ ಗ್ರೇಟರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್. ಸೊ ಆ ಲೋಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಇರುವಂಥ ಎಲಿಮೆಂಟ್ಸು ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಅದು ಗ್ರೇಟರ್, ದೇ ಆರ್ ಹ್ಯಾವಿಂಗ್ ದ ಗ್ರೇಟರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್ ಅಂದರೆ ಈಸಿಯಾಗಿ ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇರುತ್ತೆ. ಅದಕ್ಕೆ ಅದನ್ನು ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೇ ಆರ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ನಾವು ತಗೊಳ್ತೀವಿ. ಅದೇ ಯಾವ ಸಬ್ಸ್ಟೆನ್ಸಸ್ಸು ವಿತ್ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್, ಸೊ ಯಾವ ಸಬ್ಸ್ಟೆನ್ಸಸ್ಸು ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ಸನ್ನು ಹೊಂದಿರುತ್ತೆ ಆ್ಯಂಡ್ ಹ್ಯಾವ್ ಗ್ರೇಟರ್